ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧ ಈಗ ನಡೆದಿದೆ. ಅದರಲ್ಲಿ 6ನೇ ಸರ್ಗ ಮುಕ್ತಾಯ ಆದಾಗ ಜಗತ್ತಿನ ಸಮಸ್ತ ರಾಜರನ್ನು ಗೆದ್ದು ದಿಗ್ವಿಜಯ ಮಾಡಿಕೊಂಡು ಬರ್ತೇನೆ ಅಂತ ರಾಮ ನಿರ್ಧಾರ ಮಾಡಿದ. ಅದಕ್ಕಾಗಿ ಜ್ಯೋತಿಷ್ಕರ ಸಹಾಯದಿಂದ ಮುಹೂರ್ತವನ್ನು ಕೂಡ ಗೊತ್ತುಪಡಿಸಿಕೊಂಡ ಅಂತ ಕಥೆ ಮುಗಿದಿತ್ತು. 7ನೇ ಸರ್ಗದಲ್ಲಿ ದಿಗ್ವಿಜಯ ಪ್ರಾರಂಭ ಆಗಿದ್ದ ವರ್ಣನೆ ಇದೆ. ಸೀತೆಗೆ ರಾಮ ತಾನು ಆಲೋಚನೆ ಮಾಡಿದ್ದನ್ನ ಹೇಳಿದ. ಅದನ್ನು ಕೇಳಿ ಅವಳು ಹೇಳಿದ್ಲು, ಸುದೀರ್ಘ ಕಾಲ ನೀನು ದಿಗ್ವಿಜಯಕ್ಕಾಗಿ ಹೋದಾಗ ನಾನು ನಿನ್ನನ್ನು ಅಗಲಿ ಇರಲಾರೆ, ಅದಕ್ಕಾಗಿ ನಾನೂ ಬರ್ತೇನೆ ಅಂತ ಹೇಳಿದ್ಲು. ರಾಮ ಹಾಗೆ ಆಗಲಿ ಅಂತ ಹೇಳಿದ. ಸೀತೆ ರಾಮ ಇವರೆಲ್ಲ ದಿಗ್ವಿಜಯಕ್ಕೆ ಹೊರಟಿದ್ದಾರೆ ಅಂತ ಕೇಳಿ ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ ಮೊದಲಾದವರೆಲ್ಲ ತಾವು ದಿಗ್ವಿಜಯಕ್ಕೆ ಹೋಗಬೇಕು, ಪ್ರವಾಸಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡಿದರು. ಕುಶಲವಾದಿಗಳ ಪತ್ನಿಯರು ಕೂಡ ಸಿದ್ಧರಾದರು. ಸೀತೆ ಬಳಿಗೆ ಬಂದು ಅವರೆಲ್ಲ ಆಕೆಯನ್ನು ಪ್ರಾರ್ಥನೆ ಮಾಡಿದರು, ನಾವು ಬರ್ತೇವೆ ಅಂತ ಹೇಳಿದರು. ಆಗಂತವ್ಯಂ ಮಯಾ ಸಾಕಂ ಅಂತ ಸೀತೆ ಅವರೆಲ್ಲರನ್ನು ಕೂಡ ಸಮಾಧಾನ ಪಡಿಸಿದ್ರು. ಮುಂದೆ ತಮ್ಮ ತಮ್ಮ ಮನೆಗೆ ಅವರು ಹೋದರು. ರಾಮ ಮೊದಲಾದವರು ಆ ರಾತ್ರಿಯನ್ನು ಕಳೆದ್ರು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕೃತ ಶೌಚಾದಿ ಸಕ್ರಿಯ ತನ್ನ ಪ್ರಾತಃ ಕಾಲದ ಕ್ರಿಯೆಗಳನ್ನು ಆತ ಮುಗಿಸಿಕೊಂಡ. ಕೃತ್ವ ಶಂಭೋ ಪ್ರಪೂಜನಂ, ಪೌರಾಣಿಕರ ಮೂಲಕ ಕಥೆಯನ್ನು ಕೇಳಿದ. ನಾನಾ ಥರದ ದಾನಾದಿಗಳನ್ನು ಮಾಡಿ ಮುಗಿಸಿದ. ಅಭ್ಯುದಯಿಕಂ ಶ್ರಾದ್ದಂ, ಮಂಗಳ ಶ್ರಾದ್ದ, ಘೃತಶ್ರಾದ್ದ ಮೊದಲಾದವುಗಳನ್ನು ಮಾಡಿದ. ಕಾಮಧೇನು, ಕಲ್ಪವೃಕ್ಷ, ಪುಷ್ಪಕ ವಿಮಾನ, ಪಾರಿಜಾತ, ಕೌಸ್ತುಭಮಣಿ, ಚಿಂತಾಮಣಿ ಇವೆಲ್ಲದಕ್ಕೂ ಪ್ರತ್ಯೇಕವಾಗಿ ಪೂಜನೆ ಮಾಡಿದ. ಮುಂದೆ ಭೋಜನ ಮುಗಿಸಿದ. ತಾಯಂದಿರಿಗೆ ನಮಸ್ಕಾರ ಮಾಡಿದ. ಪುಷ್ಪಕ ವಿಮಾನಕ್ಕೆ ಆತ ತೆರಳಬೇಕಾಗಿತ್ತು. ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಉಳಿದೆಲ್ಲ ಪರಿವಾರದ ಸಮೇತನಾಗಿ ಆತ ಪ್ರಯಾಣ ಬೆಳೆಸಿದ. ಕೌಸಲ್ಯ ಮೊದಲಾದಂಥ ಸ್ತ್ರೀಯರು, ಸೀತೆ ಮೊದಲಾದವರೆಲ್ಲರೂ ಕೂಡ ಪ್ರಯಾಣಕ್ಕೆ ಸಿದ್ಧರಾದರು. ಯಾತ್ರಾಕಾಂಡೆ ಯಥಾಶಿಷ್ಯ ವಿಮಾನ ರಚನಾಪುರ. ಹಿಂದೆ ರಾಮ ಯಾತ್ರೆ ಮಾಡಿದ್ರ ವರ್ಣನೆ ನಾವು ಕೇಳಿದ್ವಲ್ಲ, ಅದರಂತೆ ಆ ಕಾಲದಲ್ಲಿ ಯಾವ್ಯಾವ ರೀತಿಯಾದ ಸಿದ್ಧತೆ ಇತ್ತು ಅದರಂತೆಯೇ ಸಿದ್ಧತೆ ಈಗೂ ಕೂಡ ನಡೆದಿತ್ತು. ಅಥ ರಾಮೋಬ್ರವೀದ್ಯಾನಂ ಗಚ್ಚ ಪೂರ್ವ ದಿಶಂ ಪ್ರತಿ. ರಾಮ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡ ಮೇಲೆ ಪೂರ್ವ ದಿಕ್ಕಿನ ಕಡೆ ಪ್ರಯಾಣ ಮಾಡುವಂತ ಅದಕ್ಕೆ ಆಜ್ಞಾಪನೆ ಮಾಡಿದ. ಅದು ಪೂರ್ವ ದಿಕ್ಕಿನ ಕಡೆ ಪ್ರಯಾಣ ಮಾಡಿತು. ಈ ಕಡೆ ಸುಮಂತ್ರ ನಗರದ ರಕ್ಷಣೆಗಾಗಿ ಅಯೋಧ್ಯಾನಗರದಲ್ಲಿ ನಿಂತ್ಕೊಂಡ. ಪೂರ್ವ ದೇಶದ ರಾಜರು ರಾಮ ಬಂದಿದ್ದಾನೆ ಅನ್ನೋ ಸಮಾಚಾರವನ್ನು ಕೇಳಿ ಆತನಿಗೆ ಸ್ವಾಗತ ಮಾಡಿ ನಮಸ್ಕಾರ ಮಾಡಿದರು. ನಾನಾ ಉಪಾಯನ ಪಾಣಯ, ನಾನಾ ಥರದ ಕಾಣಿಕೆಗಳನ್ನು ತಂದು ಆತನಿಗೆ ಒಪ್ಪಿಸಿದರು. ಪೂಜೆಯಾಮಾಸ ಶ್ರೀರಾಮಂ ನೀತ್ವಾ ರಾಜ್ಯಂ ನಿಜಂ ನಿಜಂ. ತಮ್ಮ ತಮ್ಮ ಮನೆಗಳಿಗೆ, ತಮ್ಮ ತಮ್ಮ ಅರಮನೆಗಳಿಗೆ ರಾಮನನ್ನು ಕರ್ಕೊಂಡು ಹೋಗಿ ಆತನಿಗೆ ಪೂಜೆ ಮಾಡಿದರು. ಮತ್ತು ಈ ದಿಗ್ವಿಜಯ ಕಾಲಕ್ಕೆ ಅವರು ಕೂಡ ರಾಮನ ಜೊತೆ ಆ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡ್ರು. ಅಯೋಧ್ಯೆಯಿಂದ ಪೂರ್ವ ದಿಕ್ಕಿಗೆ ಬರುವಂಥವು ಅಂದರೆ ಮಗಧ ಮೊದಲಾದ ದೇಶಗಳು, ಅದನ್ನೆಲ್ಲ ದಾಟಿ ಆತ ಮುಂದೆ ಪ್ರಯಾಣ ಮಾಡಿದ. ಭೂರಿ ಕೀರ್ತಿ ಅಂತ ತನ್ನ ಬೀಗ ಲವಕುಶರಿಗೆ ತನ್ನ ಮೊಮ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿಕೊಟ್ಟವನು. ಅವನ ಕಡೆಗೆ ರಾಮ ಬಂದ. ಅವನ ಸತ್ಕಾರವನ್ನು ಸ್ವೀಕಾರ ಮಾಡಿ ಮುಂದೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದ. ಸಮುದ್ರ ಮಾರ್ಗದ ಮೂಲಕವಾಗಿ ದ್ರವಿಡ ದೇಶಕ್ಕೆ ಬಂದ. ಕೃಷ್ಣಾ ನದಿಯ ತೀರದಲ್ಲಿ ಇದ್ದಂಥ ಪ್ರದೇಶಗಳನ್ನೆಲ್ಲ ನೋಡಿಕೊಂಡ. ಮುಂದೆ ಕಾಂತಿ ಅಂತ ನಗರಕ್ಕೆ ಬಂದ. ಅದೇ ಶಿವಕಾಂತಿ ಅಂತ ನಗರ ಹಿಂದೆ ಬಂದಿತ್ತಲ್ಲ, ಅದೇನಾದ್ರು ಈ ಕಾಂತಿ ಅಂತ ನಗರ ಈಗಿದ್ದು ತಮಿಳುನಾಡಿನಲ್ಲಿ ಕಾಣಿಸ್ತದಲ್ಲ, ಅದೇ ಪ್ರದೇಶ ಏನಾದರೂ ಇದ್ದಿರಬಹುದು ಅಂತ ನನ್ನ ಆಲೋಚನೆ. ಶಿವಕಾಂತಿ, ವಿಷ್ಣುಕಾಂತಿ ಅಂತ ಎರಡು ಈಗಲೂ ಇದೆ, ಹಾಗಾಗಿ ಅದೇ ಇದ್ದಿರಬಹುದು ಅಂತ ಅನಿಸ್ತು. ಅಲ್ಲಿ ಕಂಪು ಕಂಠ ಅಂತ ರಾಜ ಇದ್ದ. ಆತ ಯೂಪಕೇತುವಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದ. ಶತ್ರುಘ್ನ ಮಗನಾದ ಯೂಪಕೇತುವಿಗೆ ಅವನು ಅಲ್ಲಿಗೆ ಬಂದ. ರಾಮನನ್ನ ಸ್ವಾಗತ ಮಾಡಿದ.
ಮುಂದೆ ಅಲ್ಲಿಂದ ಅವನ ಸ್ವಾಗತ ಸತ್ಕಾರಗಳನ್ನೆಲ್ಲ ಸ್ವೀಕಾರ ಮಾಡಿ ಕೇರಳಾನ್, ಆಂಧ್ರಂ, ಕರ್ನಾಟಕಂ ಯಯೌ ಈ 3 ಪ್ರದೇಶಗಳಿಗೆ ಪ್ರವೇಶ ಮಾಡಿದ. ಮುಂದೆ ವಿಜಯಪುರ ಅನ್ನೋ ಪ್ರದೇಶದಲ್ಲಿದ್ದಂಥ ರಾಜನ ಸತ್ಕಾರ ಸ್ವೀಕಾರ ಮಾಡಿದ. ಕೊಂಕಣದ ಪ್ರದೇಶಗಳು, ಮಹಾರಾಷ್ಟ್ರದ ಪ್ರದೇಶಗಳು, ಆ ಪ್ರದೇಶಗಳಿಗೆಲ್ಲ ಬಂದ. ದುರ್ಗ, ದವಗಿರಿ, ದುರ್ಗಂ ದವಗಿರಿಂ ನಾಮ ಚಕಾರ ಸ್ವವಶಂ ಕ್ಷಣಾತ್. ದವಗಿರಿ ಅಂತ ಅಲ್ಲೊಂದು ಪ್ರದೇಶ ಇತ್ತು, ಆ ಪ್ರದೇಶವನ್ನು ಕೂಡ ತನ್ನ ಅಧೀನ ಮಾಡಿಕೊಂಡ ಕೆಲವೇ ಸಮಯದಲ್ಲಿ. ತಥಾ ಅನ್ಯಾನ್ಯಪಿ ದುರ್ಗಾಣಿ ಸ್ವಾಧೀನಾನ್ಯಕರೋದ್ವಿಭು. ಮುಂದೆ ಮಾರ್ಗದಲ್ಲಿದ್ದಂಥ ನಾನಾ ಥರದ ಪ್ರದೇಶಗಳನ್ನೆಲ್ಲ ತನ್ನ ವಶ ಮಾಡಿಕೊಂಡ. ವಿರಾಟ ದೇಶ, ವಿಂಧ್ಯ ಪರ್ವತ ಇವೆಲ್ಲ ಪ್ರದೇಶಗಳನ್ನು ಆತ ದಾಟಿದ. ಮಾಲವ, ಉಜ್ಜಯಿನಿ ಈ ಎಲ್ಲ ಪ್ರದೇಶಗಳನ್ನು ಸಂದರ್ಶನ ಮಾಡಿದ. ಅವೆಲ್ಲ ಮಧ್ಯಪ್ರದೇಶದಲ್ಲಿರುವಂಥವು. ವಿರಾಟ ಪ್ರದೇಶ ಎಲ್ಲಿದೆ ಅಂತ ನಿಮಗಷ್ಟು ಇದು ಈ ಅದರ ಇಲ್ಲಿರೋ ಹೇಳಿರೋ ಪ್ರಕಾರ ಮಹಾರಾಷ್ಟ್ರಂ ಯಯೌ ಪ್ರಭು, ಮಹಾರಾಷ್ಟ್ರದ ಕಡೆ ಪ್ರಯಾಣ ಮಾಡಿದ ಅಂತಿದೆ. ಆಮೇಲೆ ಮುಂದಿನ ಪ್ರದೇಶಗಳು ಅಂದರೆ ವಿರಾಟ ದೇಶಂ ಚ ದೇಶಾನ್ ವಿಂಧ್ಯಾಚರಾಶ್ರಿತಾನ್, ವಿಂಧ್ಯ ಪರ್ವತದ ಪರಿಸರದಲ್ಲಿರುವಂಥ ಪ್ರದೇಶ ಅಂತ ನೋಡಬೇಕು, ವಿಚಾರ ಮಾಡಿ ನೋಡ್ತೇನೆ ವಿರಾಟ ಪ್ರದೇಶ ಅಂತ ಎಲ್ಲಿ. ಮುಂದೆ ರೇವಾ ನದಿ ತೀರದಲ್ಲಿದ್ದಂಥದ್ದು ಓಂಕಾರನಾಥನ ಭಗವಾನ್ ದೇವಸ್ಥಾನ, ಉಜ್ಜಯಿನಿ ಆ ಎಲ್ಲ ಪ್ರದೇಶಗಳಿಗೂ ಬಂದ. ಉಗ್ರಬಾಹು ಅಂತ ಒಬ್ಬ ರಾಜ ಇದ್ದ, ಹೈಹಯ ಪಟ್ಟಣದಲ್ಲಿ ಕಾರ್ತವೀರ್ಯಾರ್ಜುನನ ಪ್ರದೇಶ ಅದು, ಅವನನ್ನು ಸೋಲಿಸಿದ. ಮುಂದೆ ಹಸ್ತಿನಾವತಿಗೆ ಆತ ಅಲ್ಲಿ ಬಂದ. ಸಯಯೌ ಹಸ್ತಿನಾಪುರಂ ಏತಸ್ಮಿನ್ನಂತರೆ ಸೋಮವಂಶಿಜಾಃ ತೇ ತ್ರಯಃ ನೃಪಾಃ ಪುರೂರವಾಸ್ತಥಾಗತ್ ಚಾಲ್ಪಸೈನ್ಯೇನ ವೈ ಪುರಾತ್. ಚಂದ್ರನ ವಂಶದಲ್ಲಿದ್ದಂಥವರು ಕೆಲವರು ರಾಜರಿದ್ದರು. ಅವರು ಸಣ್ಣ ಸೈನ್ಯವನ್ನು ಇಟ್ಕೊಂಡು ರಾಮನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಬಂದರು. ಅವ್ರ ನಡುವೆ ಭಯಂಕರವಾದಂಥ ಯುದ್ಧ ನಡೆಯಿತು. 4ನೇ ದಿವಸದಲ್ಲಿ ರಾಮ ಅವ್ರನ್ನೆಲ್ಲ ಗೆದ್ದ. ಸುಷೇಣಂ ವಾನರಾಣಾಂ ವೈದ್ಯಂ, ವಾನರ ರಾಜನಾದಂಥ ಸುಷೇಣನನ್ನ ಆ ಹಸ್ತಿನಾವತಿಯಲ್ಲಿ ಗಜಾಹ್ವಯಪುರ ಅಂದರೆ ಹಸ್ತಿನಾವತಿ, ಅಲ್ಲಿ ಆತನ ಆ ಸುಷೇಣ ಅನ್ನುವ ಕಪಿರಾಜನನ್ನ ಇಟ್ಟು ಆಡಳಿತಗಾರನನ್ನಾಗಿಟ್ಟು ಮುಂದೆ ಪ್ರಯಾಣ ಮಾಡಿದ. ಸೋಮಾನ್ವಯೋದ್ಭವಾನ್ ಕಾರಾಗ್ರಹಸ್ಥಾನ್ ಕೃತ್ವ, ಸೋಮವಂಶದಲ್ಲಿ ಚಂದ್ರವಂಶದಲ್ಲಿ ಹುಟ್ಟಿದಂತಹ ಆ ರಾಜರನ್ನ ಬಂದಿಗಳನ್ನಾಗಿ ಮಾಡಿದ. ಮುಂದೆ ಸುಗ್ರೀವಾದಿಗಳನ್ನು ಕರೆದುಕೊಂಡು ಆತ ಮಥುರಾ ನಗರಕ್ಕೆ ಪ್ರಯಾಣ ಮಾಡಿದ. ಅಲ್ಲಿ ಶತ್ರುಘ್ನನ ಮಗ ಸುಬಾಹು ಅನ್ನುವನಿದ್ದ. ಅಲ್ಲಿಂದ ವಿದಿಶಾ ನಗರಕ್ಕೆ ಪ್ರಯಾಣ ಮಾಡಿದ. ವಿದಿಶಾ ನಗರದಲ್ಲಿ ಶತ್ರುಘ್ನನ ಮತ್ತೊಬ್ಬ ಮಗ ಯೂಪಕೇತು ಇದ್ದ. ಅವನ ನಮಸ್ಕಾರ ಸ್ವೀಕಾರ ಮಾಡಿದ. ತೇನ ವಂದಿತಃ ಕುರುಕ್ಷೇತ್ರಂ ಪುಷ್ಕರಂ ಚ ದೃಷ್ಟ, ಕುರುಕ್ಷೇತ್ರಕ್ಕೆ ಪುಷ್ಕರಕ್ಕೆ ರಾಮ ಸಂದರ್ಶನ ಕೊಟ್ಟ. ಮರುಂಚ ಸಮತಿಕ್ರಮ್ಯ ಯೌ ಗುರ್ಜರಮುತ್ತಮಂ, ಮರು ಪ್ರದೇಶವನ್ನೆಲ್ಲ ದಾಟಿ ಮುಂದೆ ಗುರ್ಜರ ಪ್ರದೇಶಕ್ಕೆ ಆತ ಬಂದ. ಅದು ಗುಜರಾತಿನ ಪ್ರದೇಶ ಇದ್ದಿರಬೇಕು. ಪ್ರಭಾಸಂ ಚ ತಥೋ ಗತ್ವ, ಪ್ರಭಾಸ ಕ್ಷೇತ್ರ, ಅಲ್ಲಿಂದ ಮುಂದೆ ಮಲ್ಲ ದೇಶ ಈ ಎಲ್ಲ ಪ್ರದೇಶಗಳನ್ನು ಆತ ಸಂದರ್ಶನ ಮಾಡಿದ. ಗಜಾಶ್ವನಗರ ಅಂತ ಒಂದಿತ್ತು, ಅಲ್ಲಿ ಲಕ್ಷ್ಮಣನ ಮಗ ಅಂಗದ ಇದ್ದ. ಮುಂದೆ ಘನರತ್ನ ಅಂತ ಪ್ರದೇಶ, ಅಲ್ಲಿ ಲಕ್ಷ್ಮಣನ ಮಗ ಮತ್ತೊಬ್ಬ ಚಿತ್ರಕೇತು ಇದ್ದ. ಅವರಿಬ್ಬರನ್ನು ರಾಮ ಭೇಟಿ ಮಾಡಿದ. ರಾಜ್ಯಸ್ಥಂ ಪುಷ್ಕರಾವತೀಂ, ಪುಷ್ಕರಾವತಿ ಎನ್ನುವ ರಾಜ್ಯದಲ್ಲಿ ಪುಷ್ಕರ ಅಂತ ಭರತನ ಮಗ ಇದ್ದ. ಅವನನ್ನು ರಾಮ ಭೇಟಿ ಮಾಡಿದ. ತಕ್ಷಶಿಲಾ ಅನ್ನುವ ಪ್ರದೇಶದಲ್ಲಿ ತಕ್ಷ ಇದ್ದ. ಮುಂದೆ ಆ ಎಲ್ಲ ಪ್ರದೇಶಗಳನ್ನು ದಾಟಿ ಭರತನ ಸೋದರ ಮಾವ ಯುಧಾಜಿತ್ ಯಾವ ಪ್ರದೇಶದಲ್ಲಿದ್ದ ಅಲ್ಲಿಗೆ ಬಂದ. ಅವನ ಸತ್ಕಾರವನ್ನು ಸ್ವೀಕಾರ ಮಾಡಿದ. ಆಕಾಶ ಮಾರ್ಗದ ಮೂಲಕವಾಗಿ ಶಕದೇಶ, ಯವನ ದೇಶಗಳು ಇವೆಲ್ಲ ಏನಿವೆ ಅದನ್ನೆಲ್ಲ ದಾಟಿದ. ಪಶ್ಯನ್ ನಾನಾ ವಿಧಾನ್ ದೇಶಾನ್ ತಾಮ್ರ ದೇಶಂ ಯಯೌ ತತಃ. ಮುಂದೆ ಮಾಯಾಪುರಿ, ಕಲಾಪ ಗ್ರಾಮ ಇದನ್ನೆಲ್ಲವನ್ನು ಕೂಡ ಆತ ನೋಡಿದ. ನರನಾರಾಯಣವು ದೃಷ್ಟ ಚೌಪಾಸ್ಯವು ರಘುನಂದನ, ಹಿಮಾಲಯದ ಪ್ರದೇಶದಲ್ಲಿ ನರನಾರಾಯಣನನ್ನು ಆತ ನೋಡಿದ.
ಅವರಿಗೆ ಉಪಾಸಕನಾಗಿದ್ದವನು ನಾರದ. ಆ ನಾರದ ಮಹರ್ಷಿಯನ್ನು ಕೂಡ ಸಂದರ್ಶನ ಮಾಡಿದ. ತತ್ರಸ್ಥೈಃ ಪರಿಪೂಜಿತಃ ಭಾರತೇಶಂ ರಣೇ ಹತ್ವ. ಭಾರತ ಅಂತಲ್ಲಿ ಒಂದು ಮತ್ತೆ ಸಣ್ಣ ಪ್ರದೇಶ, ಅದರ ಅಧಿಪತಿಯನ್ನ ಯುದ್ಧದಲ್ಲಿ ಸೋಲಿಸಿದ. ಪುಣ್ಯದೇಶಂ ಮನೋರಮಂ ಯೋಜನಾನಾಂ ಸಹಸ್ರೇಶ್ಚ ನವಭಿಃ ಪರಿವಿಸ್ತೃತಂ. ಯೋಜನಗಟ್ಟಲೆ ವಿಸ್ತಾರ ಇದ್ದದ್ದು ಮತ್ತೊಂದು ಪ್ರದೇಶಕ್ಕೆ ಬಂದ. ಅಲ್ಲಿ ಹಿಮಾಲಯವನ್ನು ನೋಡಿದ. ಯೋಜನಾನಾಂ ಸಹಸ್ರಾಭ್ಯಾಂ ರಮ್ಯಂ ವಿಪುಲಮುತ್ತಮಂ 370,000 ದೀರ್ಘ ಪ್ರೋಕ್ತಸ್ತು ಯೋಜನೈಃ. ಅದು 73,000 ಯೋಜನದಷ್ಟು ದೀರ್ಘವಾಗಿದೆ ಆ ಹಿಮಾಲಯ. ಅದನ್ನು ಆತ ಸಂದರ್ಶನ ಮಾಡಿದ. ಆಕಾಶದಲ್ಲಿ ಸಂಚಾರ ಮಾಡುವಾಗ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಸೀತೆಗೆ ಆ ಪ್ರದೇಶಗಳನ್ನೆಲ್ಲ ತೋರಿಸಿದ. ಅಲ್ಲಿಂದ ಮುಂದೆ 8ನೇ ಸರ್ಗ. ಇಲ್ಲಿ ತನಕ ನಾವು ನೋಡಿದ್ದೆಲ್ಲ ಏನಿತ್ತು, ಇವೆಲ್ಲ ಶ್ಲೋಕದ ರೂಪದಲ್ಲಿ ಬಂದಿದ್ದು. ಇನ್ನು ಮುಂದೆ ಕೆಲವು ಗದ್ಯ ರೂಪದಲ್ಲಿ ಇರುವಂಥ ಸಾಹಿತ್ಯ ಇದೆ, ಆನಂದ ರಾಮಾಯಣದ. ಅಸಹಸ ಕಿಂಪುರುಷಂ ನಾಮ ನವಸಹಸ್ರ ಯೋಜನ ವಿಸ್ತೀರ್ಣಂ ಸ್ವೀಯ ಅನಾದಿಸಿದ್ಧ ರಾಮಮೂರ್ತಿ ದೇವತೋಪಾಸ್ಯ ವಿರಾಜಮಾನ ಪವನಸುತೋಪಾಸಕ ಸಮಧಿಷ್ಠಿತ ಉಪಜಗಾಮ. ಜಂಬೂದ್ವೀಪೆ ದಂಡಕಾರಣ್ಯ ಭರತ ವರ್ಷ ಅಂತ ಹೀಗೆಲ್ಲ ಹೇಳ್ತಾ ಹೋಗ್ತೀವಲ್ಲ, ಆ ಭರತ ವರ್ಷದಂತೆ ಕಿಂಪುರುಷ ಅಂತ ಇನ್ನೊಂದಿದೆ. ಆ ಕಿಂಪುರುಷ ಖಂಡ ಬಂದ, ಕಿಂಪುರುಷ ಖಂಡ ಅಥವಾ ಕಿಂಪುರುಷ ವರ್ಷ ಅಂತಾರೆ ಅದನ್ನು. ಅದು 9,000 ಯೋಜನ ವಿಸ್ತಾರವಾದದ್ದು. ಅಲ್ಲಿ ಶ್ರೀರಾಮನ ಅನಾದಿ ಕಾಲದಿಂದ ಇದ್ದಂಥ ಒಂದು ಮೂರ್ತಿ, ಆ ಮೂರ್ತಿಯನ್ನು ಉಪಾಸನೆ ಮಾಡಿಕೊಂಡು ಹನುಮಂತ ಇದ್ದ. ಅಸಾವಿಧಾನೀಂಚ ನಿಷೇವಮಾನೋ ರಾಮಂಪತಿಂ ಕಿಂಪುರುಷೇ ಕಿಲಾಸ್ತೆ ಅಂತ ಸುಮಧ್ವಿಜಯ. ರಾಮನ ಅವತಾರದ ಬಳಿಕ ಹನುಮಂತ ಅದೇ ಕಿಂಪುರುಷ ಖಂಡದಲ್ಲಿ ಇದ್ದುಕೊಂಡು ರಾಮನ ಸೇವೆ ಮಾಡ್ಕೊಂಡಿರ್ತಾನಂತೆ. ಆ ಕಿಂಪುರುಷ ಖಂಡವನ್ನು ಸಂದರ್ಶನ ಮಾಡಿದ. ಅಲ್ಲಿರುವಂತಹ ರಾಜರನ್ನ, ಆಡಳಿತಗಾರರನ್ನೆಲ್ಲ ಸಂದರ್ಶನ ಮಾಡಿದ. ಅವರ ಸ್ವಾಗತವನ್ನು ಸ್ವೀಕಾರ ಮಾಡಿದ. ಮುಂದೆ ಅಲ್ಲಿ ಹೇಮಕೂಟ ಅಂತ ಒಂದು ಸುಂದರವಾದ ಪರ್ವತ, ಅದು 2,000 ಯೋಜನ ವಿಸ್ತಾರವಾದದ್ದು, 81,000 ಯೋಜನೆ ಎತ್ತರ ಇದ್ದದ್ದು. ಒಂದು ಯೋಜನೆ ಅಂದರೆ ಸುಮಾರು 8ರಿಂದ 9 ಮೈಲು ಅಷ್ಟು ಎತ್ತರವಾದದ್ದು. ನಾನಾ ಥರದ ಗಿಡಮೂಲಿಕೆಗಳು, ಧಾತುಗಳು ಇವೆಲ್ಲ ಅಲ್ಲಿ ದೊರೆಯುತ್ತವಂತೆ. ಅಂತ ವಿಸ್ತಾರವಾದ ಪ್ರದೇಶ ಅದು. ಮುಂದೆ ಅಲ್ಲಿಂದ 3ನೇ ವರ್ಷ, ತೃತೀಯಂ ವರ್ಷಂ ನಾಮ 9,000 ಯೋಜನೆ ಪರಿಮಿತಂ, 9,000 ಯೋಜನೆ ವಿಸ್ತಾರ ಆಗಿದ್ದದ್ದು. ಅಂತ ಮತ್ತೊಂದು ಪ್ರದೇಶಕ್ಕೆ ಆತ ಬಂದ. ಅಲ್ಲಿ ನರಸಿಂಹನ ಸನ್ನಿಧಾನ ಇದೆ. ನೃಸಿಂಹೋಪಾಸ್ಯ ಪ್ರಹ್ಲಾದೋಪಾಸಕ ವಿರಾಜಮಾನ ಅತಿಕಮನೀಯಂ ದಶರಥ ತನಯ ಸಮನುಯಯೌ. ನರಸಿಂಹ, ಆತನ ಭಕ್ತನಾದಂಥ ಪ್ರಹ್ಲಾದ ಅವರಲ್ಲಿ ಉಪಸ್ಥಿತರಿದ್ದಾರೆ. ಅಂಥ ಪ್ರದೇಶಕ್ಕೆ ಬಂದ. ಅಲ್ಲಿದ್ದಂಥ ರಾಜರ ಸತ್ಕಾರ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಮುಂದೆ ಅಲ್ಲಿಂದ ಪ್ರಯಾಣ ಮಾಡಿದ. ಅಥ ನಿಷಧಂ ನಾಮ ಪರ್ವತಂ, ಅಲ್ಲೊಂದು ನಿಷಧ ಅಂತ ಅನ್ನುವಂಥ ಪರ್ವತ 2,000 ಯೋಜನೆ ವಿಸ್ತಾರ ಆದದ್ದು, 90,000 ಯೋಜನೆ ಎತ್ತರ ಇದ್ದದ್ದು. ತಥ ಅಥ ಸುವರ್ಣಾದ್ರಿ ಸಮಂತತ ಚತುರ್ದಿಕ್ಷು ಸಮಾನಮಾನ ಇಲಾವೃತಂ ನಾಮ ವರ್ಷಂ. ಇಲಾವೃತ ಅಂತ ಮತ್ತೊಂದು ವರ್ಷ, ಅದು 24,000 ಯೋಜನೆ ಪರಿಮಿತಂ, 24,000 ಯೋಜನ ವಿಸ್ತಾರ ಆಗಿತ್ತು. ಅಲ್ಲಿ ರಾಮನ ಪುಷ್ಪಕ ವಿಮಾನ ಬಂದಿತು. ಮೇರುವಿಗೆ ಆಶ್ರಯವಾದಂತಹ ಒಂದು ಪರ್ವತವನ್ನು ಆತ ನೋಡಿದ. ಮೇರೋರ್ ಆಶ್ರಯ ಭೂತೆ ಮೇರೋರ್ ದಕ್ಷಿಣ ದಿಕ್ಸ್ಥಿತೆ. ಮೇರು ಪರ್ವತದಿಂದ ದಕ್ಷಿಣ ಭಾಗದಲ್ಲಿ ಅದಿದೆ. ಈಗ ನಾವು ಇರುವಂಥ ಪ್ರದೇಶದಿಂದ ಉತ್ತರ ಕಡೆಗೆ ಮೇರು ಪರ್ವತ ಇದೆ. ಈಗ ರಾಮ ಹೋಗಿದ್ದ ಪ್ರದೇಶ ಏನಿತ್ತು, ಆ ಮೇರುವಿನ ದಕ್ಷಿಣ ಭಾಗಕ್ಕೆ ಹೋಗಿದ್ದಾಗಿತ್ತದು. ಮೇರು ಮಂದರ ಪರ್ವತೆ, ಮಂದರ ಪರ್ವತದ ಪ್ರದೇಶದಲ್ಲಿ ಆತ ಬಂದಿಳಿದ. ಜಂಬೂದ್ವೀಪಾಖ್ಯ ಸೂಚಕಂ ಸಕಲ ಸಫಲ ಪೂರ್ವ ಮತಿಕಮನೀಯಂ ಶ್ರೀರಾಮಚಂದ್ರ ಅಮನಿದುಹಿತ್ರೇ ದರ್ಶಯಾಮಾಸ. ಸೀತೆಗೆ ಅದನ್ನೆಲ್ಲ ತೋರಿಸಿದ. ಮುಂದೆ ಆ ಮೇರು ಪರ್ವತದ ದಕ್ಷಿಣ ಭಾಗವನ್ನು ದಾಟಿ ಮೇರು ಪರ್ವತದ ಪಶ್ಚಿಮ ದಿಕ್ಕಿಗೆ ಬಂದ. ಸುಪಾರ್ಶ್ವ ಅಂತ ಒಂದು ಪರ್ವತ, ಹೂವಿನ ಪ್ರದೇಶ, ಅದು ಹೂವಿನ ಕಣಿವೆ ಇದ್ದಂಥ ಪ್ರದೇಶ.
ಅಥ ಮೇರೋಹ ಉತ್ತರಸ್ಯ ಆಶ್ರಯಭೂತೆ ಕುಮುದನಾಮ್ನಿ ಪರ್ವತೆ, ಮೇರು ಪರ್ವತದ ಉತ್ತರ ಭಾಗಕ್ಕೆ ಆತ ಪ್ರಯಾಣ ಮಾಡಿದ. ಅಲ್ಲಿ ಕುಮುದ ಅಂತ ಒಂದು ಪರ್ವತ. ವಿರಾಜಮಾನಂ ಅತಿ ಸಮುನ್ನತಂ ವಟವೃಕ್ಷಂ, ಅಲ್ಲೊಂದು ಬಹಳ ಎತ್ತರವಾದಂತಹ ದೀರ್ಘವಾದಂತಹ ಆಲದ ಮರ ಇತ್ತು. ಅದನ್ನ ಸೀತೆಗೆ ತೋರಿಸಿದ. ಮುಂದೆ ಅಥ ಮೇರು ಪರ್ವತಸ್ಯ ಆಶ್ರಯಭೂತೆ ಮಂದರ ಪರ್ವತೆ ವಿರಾಜಮಾನಂ, ಅಲ್ಲಿದ್ದಂತಹ ಮಂದರ ಪರ್ವತದಲ್ಲಿ ಒಂದು ಆಮ್ರ ವೃಕ್ಷ ಇತ್ತು, ಮಾವಿನ ಗಿಡ. ಸುಪಕ್ವ ಮಧುರ ಘಟತುಲ್ಯ ಫಲ ಭಾರ ಅತಿ ವಿನಮ್ರಂ, ದೊಡ್ಡ ದೊಡ್ಡ ಗಡಿಗೆಯಂಥ ಫಲಗಳು ಅದರಲ್ಲಿದ್ದವು. ಮುಂದೆ ತತ್ರ ಇಲಾವೃತೆ ವಿರಾಜಮಾನ ಸಂಕರ್ಷಣೋಪಾಸ್ಯ ರುದ್ರೋಪಾಸಕಂ, ಬಲರಾಮನ ಸೇವೆಯನ್ನು ಸ್ವೀಕಾರ ಮಾಡ್ತಾ ರುದ್ರನಾಮಕನಂತ ಭಗವಂತ ಅಲ್ಲಿದ್ದ. ಸ ರಘುನಾಯಿತು ದೈತಾ ಸಹಾಯ ಶಿರಸಾ ಪ್ರಣನಾಮ, ತನ್ನದೇ ಆದ ಭಗವಂತನ ರೂಪಕ್ಕೆ ರಾಮ ನಮಸ್ಕಾರ ಮಾಡಿದ. ತದ್ವರ್ಷವಾಸಿ ನೃಪ ಪ್ರಬುದ್ಧ ಕರಕಮಲ ಶಿರೋವಂದಿತ ಪದಜಲರುಹದ್ವಂದ್ವ, ಅಲ್ಲಿರುವ ರಾಜರು ಈತನ ಪಾದಕಮಲ ಕೆರೆಗೆ ಕಾಣಿಕೆಗಳನ್ನು ತಂದು ಒಪ್ಪಿಸಿದ್ರು. ಮುಂದೆ ಅಲ್ಲಿಂದ ಗಂಧಮಾದನ ಪರ್ವತ ಅನ್ನುವ ಪ್ರದೇಶಕ್ಕೆ ಬಂದ. ಅದು 2000 ಯೋಜನ ವಿಸ್ತಾರ ಇದ್ದು, ಅಗಲ ಇದ್ದಿದ್ದು, 24,000 ಯೋಜನ ಎತ್ತರ ಇದ್ದಿದ್ದು. ಅಲ್ಲಿಂದ ಮುಂದೆ ಭದ್ರಾಶ್ವ ಅನ್ನುವಂಥ ಮತ್ತೊಂದು ಪ್ರದೇಶ. 5ನೇ ವರ್ಷ ಇದು. ಆ 5ನೇ ವರ್ಷಕ್ಕೆ ಬಂದ. ಅದು 31,000 ಯೋಜನ ದೀರ್ಘಂ, 31,000 ಯೋಜನ ಎತ್ತರವಾಗಿತ್ತು. ಹಯಗ್ರೀವೋಪಾಸ್ಯ ಭದ್ರಾಶ್ವ ಉಪಾಸಕಂ, ಭದ್ರಾಶ್ವ ಅನ್ನುವ ಹೆಸರಿನ ಭಗವಂತ ಅಲ್ಲಿದ್ದಾನೆ. ಆತ ಹಯಗ್ರೀವ ಮೊದಲಾದವರ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಅದನ್ನೆಲ್ಲ ಮತ್ತೊಂದು ಬಾರಿ ಭಾಗವತದ ಭೂಗೋಳ ವರ್ಣನೆ ಅಧ್ಯಯನ ಮಾಡುವಾಗ ಈ ಆನಂದ ರಾಮಾಯಣದಲ್ಲಿ ಬಂದದ ಭೂಗೋಳ ವರ್ಣನೆ, ಹರಿವಂಶ ತಾತ್ಪರ್ಯ ನಿರ್ಣಯದಲ್ಲಿ ಬಂದ ಭೂಗೋಳ ವರ್ಣನೆ ಮತ್ತು ಭಾಗವತದ ಭೂಗೋಳ ವರ್ಣನೆ, ಇದನ್ನೆಲ್ಲ ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಅದನ್ನು ಹೊಂದಿಸಿ ಅಲ್ಲಿರುವಂಥ ಭಗವದ್ ರೂಪಗಳ ವರ್ಣನೆ ಅದನ್ನು ಮತ್ತೊಮ್ಮೆ ನೋಡ್ತೀನಿ. ಇಲ್ಲಿ ಯಾರನ್ನು ಪೂಜೆ ಮಾಡ್ತಿದ್ರು ಅಂತ ಇದೇನು ಹೇಳ್ತಾರಲ್ಲ, ಅದು ಕೆಲವು ಸರಿ ಗೊಂದಲಕ್ಕೆ ಕಾರಣ ಆಗುವಂಥದ್ದು. ಆ ಭಗವಂತ ರಾಮನ ಮೂರ್ತಿಯನ್ನು ಹನುಮಂತ ಉಪಾಸನೆ ಮಾಡ್ತಿದ್ದ ಅಂತ ಒಂದು ಕಡೆ ಹೇಳ್ಬೋದು, ಮುಂದ್ ಕಡೆ ಬಂದದ್ದೇನಿಂದ ಕೆಲವು ಕಡೆ ಗೊಂದಲ ಕಾರಣ ಆಗುವಂಥದ್ದು. ಅದನ್ನ ಮುಂದೊಂದು ಬಾರಿ ವಿಸ್ತಾರವಾಗಿ ನೋಡಿ ಹೇಳ್ತೀನಿ. ಕೆಲವು ರಾಜರು ಆತನಿಗೆ ಶರಣಾಗತರಾದರು, ಕೆಲವು ರಾಜರು ಆತನ ಜೊತೆ ಯುದ್ಧ ಮಾಡಿ ಆತನಿಂದ ಸೋತ್ರು. ಮುಂದೆ ಮೇರುವಿನ ಪಶ್ಚಿಮ ದಿಕ್ಕಿನ ಕಡೆ ಇದ್ದಂಥ ಮಾಲ್ಯವಂತ ಅನ್ನುವ ಪರ್ವತ, 2,000 ಯೋಜನ ಅಗಲ, 24,000 ಯೋಜನೆ ಎತ್ತರ ಇದ್ದಂಥ ಪ್ರದೇಶ. ಸಹ ಜನಕಜಾರಂಜನೋ ನಯನಗೋಚನಂ ಚಕಾರ, ಅದರ ಪಶ್ಚಿಮಕ್ಕೆ ಮತ್ತೊಂದು ಕೇತುಮಾಲ ಅನ್ನುವಂಥ 6ನೇ ವರ್ಷ, ಅಲ್ಲಿಗೆ ಆತ ಬಂದ. ಕಾಮದೇವ ಉಪಾಸ್ಯ ಲಕ್ಷ್ಮೀ ಉಪಾಸಿಕಾ ಸಮಧಿಷ್ಠಿತಂ ಸುಮನೋಹರಂ ಸ ರಾಮಚಂದ್ರೋ ದರ್ಶಯಾಮಾಸ. ಕಾಮದೇವನ ಉಪಾಸಕರು ಅಲ್ಲಿ ಇರ್ತಾರಂತೆ, ಅಂಥ ಪ್ರದೇಶಕ್ಕೆ ಆತ ಭೇಟಿ ಕೊಟ್ಟ. ತತ್ರ ಮೇರೋರುತ್ತರತಃ ಸ ನೀಲ ಪರ್ವತಂ 2,000 ಯೋಜನ ವಿಸ್ತೀರ್ಣಂ, ನೀಲ ಅನ್ನುವಂಥ ಮತ್ತೊಂದು ಪರ್ವತ, ಆ ಪ್ರದೇಶಕ್ಕೆ ಬಂದ. ಮತ್ಸ್ಯೋಪಾಸ್ಯಂ ಅನೂಪಾಸಕ ವಿಮಾನಂ ಅಧಿಷ್ಠಿತ, ಭಗವಂತನ ಮತ್ಸ್ಯ ರೂಪವನ್ನು ಉಪಾಸನೆ ಮಾಡುವಂಥವ್ರು ಅಲ್ಲಿದ್ದರು. ಅವರು ಆ ಪ್ರದೇಶಕ್ಕೆ ಆತ ಸಂದರ್ಶನ ಕೊಟ್ಟು ಮುಂದೆ ಸಾಗಿದ. ಅಸ ಹಿರಣ್ಮಯಂ ನಾಮ 8ಮಂ ವರ್ಷಮಂ, 8ನೇ ವರ್ಷ ಇದೆ. ಅದು ಹಿರಣ್ಮಯ ಅಂತ ಹೆಸರು ಪಡ್ಕೊಂಡದ್ದು. ಕೂರ್ಮೋಪಾಸ್ಯ ಅರ್ಯಮೋಪಾಸಕಂ, ಅರ್ಯಮ ಮೊದಲಾದ ದೇವತೆಗಳು ಕೂರ್ಮರೂಪಿಯಾದಂತಹ ಭಗವಂತನನ್ನು ಅಲ್ಲಿ ಉಪಾಸನೆ ಮಾಡ್ತಿರ್ತಾರೆ. ಆ ಪ್ರದೇಶಕ್ಕೆ ಆತ ಬಂದು ತಲುಪಿದ. ತತ್ರ ಉತ್ತರತಃ ಶೃಂಗವಂತಂ ಪರ್ವತಂ, ಅದರ ಉತ್ತರ ದಿಗ್ಭಾಗಕ್ಕೆ ಶೃಂಗವಂತ ಅನ್ನುವ ಪರ್ವತ ಇದೆ. ವರಾಹೋಪಾಸ್ಯ ಭೂಮಿ ಉಪಾಸಿಕಾ ಸಮಧಿಷ್ಠಿತಂ, ವರಾಹನ ರೂಪವನ್ನು ಉಪಾಸನೆ ಮಾಡ್ತಿರುವಂಥವಳು ಭೂದೇವಿ.
ಆ ಭೂದೇವಿಯ ಉಪಾಸನೆ ಮಾಡ್ತಿದ್ದಂಥವ್ರು ಉಳಿದ ಕೆಲವು ದೇವತೆಗಳು. ಆ ಪ್ರದೇಶಕ್ಕೆ ಆತ ಭೇಟಿ ನೀಡಿದ. ಅಸರಾಮೋ ಲವಂ ಜಂಬೂದ್ವೀಪಪತಿಂ ಕರಿಷ್ಯಾಮಿ ಇತಿ ನಿಶ್ಚಿಂತ್ಯ. ಮುಂದೆ ತನ್ನ ಮಗ ಲವ ಏನಿದ್ದ, ಎರಡನೇ ಮಗ ಲವ, ಅವನನ್ನು ಈ ಜಂಬೂದ್ವೀಪಕ್ಕೆ ಅಧಿಪತಿಯನ್ನಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಆ ಲವನನ್ನು ಜಂಬೂದ್ವೀಪದ ಸಾಮ್ರಾಜ್ಯದಲ್ಲಿ ಕೂಡಿಸಿ ಅವನ ಸಹಾಯಕ್ಕಾಗಿ ವಿಜಯ ಅನ್ನುವಂಥ ತನ್ನ ಮಂತ್ರಿ ಏನಿದ್ದ ಅವನು ಕೂಡಿಸಿದ. ಲವನ ಯೋಗಕ್ಷೇಮ ನೋಡಿಕೊಂಡು ಆ ರಾಜ್ಯಭಾರವನ್ನು ಸ್ಥಿರವನ್ನಾಗಿ ಮಾಡುವಂತ ಆತನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಹೀಗೆ ಜಂಬೂದ್ವೀಪದಲ್ಲಿರುವಂಥ ಯಾವ್ಯಾವ ವರ್ಷಗಳಿವೆ, 7-8 ವರ್ಷಗಳ ವರ್ಣನೆ ಬಂತಲ್ಲ, ಭರತ ವರ್ಷ ಮೊದಲಾದ ವರ್ಷಗಳು, ಆ ಎಲ್ಲ ವರ್ಷಗಳ ಸಂದರ್ಶನವನ್ನು ಆತ ಮಾಡಿದ. ತಾನೇ ಪ್ರಿಯವೃತ ನೃಪ ಪೌತ್ರ ನಾಮ ಸೂಚಿತಾನಿ ತೇಷು ಯೇ ನೃಪಾಃ ಜಾಯಂತೆ ತೇ ತದ್ವರ್ಷ ನಾಮ ಸೂಚಿತಾಃ ಏವ ಭವಂತ್ಯತಃ ಸರ್ವೇಷಾಂ ಪೃಥಕ್ ನಾಮಾನಿ ನ ಮಯಾ ನೋಚ್ಯಂತೆ. ಆ ಜಂಬೂದ್ವೀಪದಲ್ಲಿರುವಂಥ ಎಲ್ಲ ವರ್ಷಗಳೇನಿವೆ ಅವುಗಳಿಗೆ ಪ್ರಿಯವೃತ ಅಂತ ಏನು ರಾಜ ಇದ್ದ ಅವನ ಹೆಸರು ಇವತ್ತು ಕೂಡ ಉಪಲಬ್ಧ ಇದೆ. ಅವನ ಹೆಸರಿನ ಬಳಿಕ ಅಲ್ಲಿ ಉಳಿದ ಮತ್ತು ಸಾಮಂತ ರಾಜರೇನಿದ್ದಾರೆ ಅವರ ಹೆಸರುಗಳು ಕೂಡ ಅಲ್ಲಿ ಬಳಕೆಯಲ್ಲಿವೆ. ಏವಂ ಜಂಬೂದ್ವೀಪಂ ಆಯಾಮ ವಿಸ್ತರಾಭ್ಯಾಂ ಲಕ್ಷಯೋಜನ ಪರಿಮಿತಂ ಅತಿಕಮನೀಯಂ ಸಮವರ್ತುಲಂ ಪುಷ್ಕರಪತ್ರೋಪಮಂ ನವವರ್ಷದ ಮಂಡಿತಂ ರಘುನಾಯಕ ಸ್ವವಶಂ ಚಕಾರ. ಇಲ್ಲಿಗೆ ಆ ಜಂಬೂದ್ವೀಪದ ಅಧಿಕಾರ ಸ್ಥಾಪನೆ ಅದೆಲ್ಲ ಇಲ್ಲಿಗೆ ಮುಗಿದಿದೆ. ಲಕ್ಷ ಯೋಜನೆ ಪರಿಮಿತ, ಒಟ್ಟಾರೆ 1,00,000 ಯೋಜನೆ ವಿಸ್ತಾರವಾಗುತ್ತದೆ ಆ ಜಂಬೂದ್ವೀಪ. ಸಮವರ್ತುಲಂ ವರ್ತುಲಾಕಾರವಾಗಿದೆ. ಮೇರು ಪರ್ವತಾಗ್ರೆ ಅಷ್ಟಪುರ್ಯ ಅಷ್ಟದಿಕ್ಪಾಲಾನಾಂ ಸಂತಿ. ಮೇರು ಪರ್ವತದಿಂದ ಮುಂದಕ್ಕೆ ಪ್ರಯಾಣ ಮಾಡಿದರೆ ಅಲ್ಲಿ 8 ಜನ ದಿಕ್ಪಾಲಕರಿದ್ದಾರೆ. ಅವರು ತಮ್ಮ ತಮ್ಮ ನಗರಗಳಲ್ಲಿ ವಾಸ ಮಾಡಿಕೊಂಡು ಅವನ್ನ ಪಾಲನೆ ಮಾಡಿಕೊಂಡಿದ್ದಾರೆ. ತತ್ಪಾಲಕಾಃ ಸುರಾಧೀಶ ವನ್ಹಿ ಯಮ ನಿರುತಿ ವರುಣ ವಾಯು ಕುಬೇರ ಈಶಾಹ. ಕ್ರಮವಾಗಿ 8 ದಿಕ್ಕುಗಳಿಗೆ, ಪೂರ್ವ ದಿಕ್ಕಿಗೆ ಇಂದ್ರ, ಆಗ್ನೇಯ ದಿಕ್ಕಿಗೆ ವನ್ಹಿ, ದಕ್ಷಿಣ ದಿಕ್ಕಿಗೆ ಯಮ, ನೈಋತ್ಯ ದಿಕ್ಕಿಗೆ ನಿರುತಿ, ಪಶ್ಚಿಮ ದಿಕ್ಕಿಗೆ ವರುಣ, ವಾಯವ್ಯ ದಿಕ್ಕಿಗೆ ವಾಯು, ಉತ್ತರ ದಿಕ್ಕಿಗೆ ಕುಬೇರ, ಆಮೇಲೆ ಈಶಾನ್ಯ ದಿಕ್ಕಿಗೆ ಈಶ. ಹೀಗೆ ಸರ್ವೇ ಮಮಾಜ್ಞಾಂ ಪರಿಪಾಲಯಂತಿತಿ ವಿಶ್ಚಿತ್ಯ. ಆ ಎಲ್ಲ 8 ಜನ ದಿಕ್ಪಾಲಕರನ್ನ ನೀವು ನನ್ನ ಆಜ್ಞಾ ಪರಿಪಾಲಕನಾಗಿರಬೇಕು ಅಂತ ಹೇಳಿ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿದ. ಆ 8 ನಗರಗಳೇನಿವೆ ಅವು ಯಾವ ವಿಸ್ತಾರವನ್ನು ಪಡ್ಕೊಂಡಿವೆ ಅಂತಂದ್ರೆ 1200 ಯೋಜನ ಪರಿಮಾಣೇನ ಅಯಂ ವಿಸ್ತಾರತಃ ಜ್ಞಾತವ್ಯಾ. 2,500 ಯೋಜನೆ ವಿಸ್ತಾರ ಇದ್ದಿದ್ದವು ಆ ಪ್ರತಿಯೊಂದು ನಗರನೂ ಕೂಡ, ಅಷ್ಟದಿಕ್ಪಾಲಕರ ನಗರಗಳು. ಮುಂದೆ ಮೇರು ಲಕ್ಷ ಯೋಜನ ಮುನ್ನತಃ ಮೂರ್ಧ್ನಿ 32,000 ಯೋಜನ ವಿತತಃ ಮೂಲೆ 16,000 ಯೋಜನ ವಿತತಶ್ಚ ಅತಃ 16,000 ಯೋಜನ ಮಿತಃ ಭೂಮ್ಯಾಂ ಪ್ರವಿಷ್ಟಃ. ಭೂಮಿಯಲ್ಲಿ ಆ ಮೇರು ಪರ್ವತ 16,000 ಯೋಜನಷ್ಟು ಒಳಗೆ ಹೋಗಿದೆ. ಯಾವುದೇ ಪರ್ವತ ಅದು ಮೇಲೆ ಕಾಣ್ತಿರ್ತದೋ ಅಷ್ಟೇ ಒಳಗಿರ್ತದೆ. ಯಾಕಂದ್ರೆ ಅದು ಭೂಮಿಯನ್ನು ಧಾರಣೆ ಮಾಡಬೇಕಾಗಿದೆ. ಒಳಗಿದ್ದುಕೊಂಡು ಭೂಮಿಗೆ ಅದು ಹಿಡಿತ ಒದಗಿಸಿರ್ತದಂತೆ. ಭೂಮಿಯಲ್ಲಿ ಅಷ್ಟದು ಒಳಗೆ ಹೋಗಿದೆ, ಅಷ್ಟದರ ವಿಸ್ತಾರ ಇದೆ. ಈ 8 ಜನ ದಿಕ್ಪಾಲಕ ದೇವತೆಗಳೇನಿದ್ದಾರೆ ಅವರ ನಡುವೆ ಬ್ರಹ್ಮನ ಯೋಜನೆ ಇದೆ. ಅದು 10,000 ಯೋಜನೆ ವಿಸ್ತಾರವಾದಂತಹ ಪ್ರದೇಶ. ಸರ್ವೇ ವರ್ಷ ಮರ್ಯಾದೀಭೂತಾಃ ಅಷ್ಟಪರ್ವತಾಃ 10,000 ಯೋಜನ ಸಮುನ್ನತಾಃ ಜ್ಞಾತವ್ಯಾಃ. ದ್ವೀಪಸ್ಯ 8 ದ್ವೀಪಾನ್ 8 ಹೈಕ ಉಪದಿಶಂತಿ. ಸಗರಾತ್ಮಜ ರಸಾನ್ವೇಷಣ ಇಮಾಂ ಮಹೀಂ ಪರಿತಃ ನಿಖನದ್ಭಿಃ ಉಪಕಲ್ಪಿತಾನ್. ಈ ಜಂಬೂದ್ವೀಪ ಏನಿದೆ ಇದರ ಸುತ್ತಲೂ ಸಗರ ಮಹಾರಾಜನ ಮಕ್ಕಳು 60,000 ಜನ ಮಕ್ಕಳು. ಆ ಸಗರ ಮಹಾರಾಜ ಅಶ್ವಮೇಧ ಯಜ್ಞ ಮಾಡುವಾಗ ಅವನ ಕುದುರೆ
ಕಳವಿಗೆ ಒಳಗೊಂಡಿತ್ತು. ಅದನ್ನು ಇಂದ್ರ ಅಪಹಾರ ಮಾಡಿದ್ದ. ಅದಕ್ಕಾಗಿ ಆ ಕುದುರೆಯನ್ನು ಹುಡುಕಬೇಕು ಅಂತ ಅವರು ಆ 60,000 ಜನ ಮಕ್ಕಳು ಜಂಬೂ ದ್ವೀಪದ ಸುತ್ತಲೂ ಪ್ರಯಾಣ ಮಾಡಿದರು. ಎಲ್ಲ ಕಡೆ ಅವರು ಉತ್ಖನನ ಮಾಡಿದರು. ಉತ್ಖನನ ಮಾಡಿದಾಗ ಅವರ ಮೂಲಕವೇ ಸಗರರ ಮಕ್ಕಳ ಮೂಲಕ ಉಂಟಾಗಿದ್ದರಿಂದ ಸಾಗರ, ಈ ಸಮುದ್ರ ಹುಟ್ಟಿಕೊಂಡಿತ್ತು ಅಂತ ನಾವು ಅಲ್ಲಿ ಅದನ್ನು ನೋಡಿದ್ವಿ. ಸದ್ಯಥಾ ಸ್ವರ್ಣಪ್ರಸ್ಥಃ ಚಂದ್ರಶುಕ್ಲಃ ಆವರ್ತನೋ ರಮಣಕಃ ಮಂದಹರಿಣಃ ಪಾಂಚಜನ್ಯಃ ಸಿಂಹಲೋ ಲಂಕಾಚೇತಿ. ಅಲ್ಲಿ 8 ದ್ವೀಪಗಳಿವೆ ಜಂಬೂ ದ್ವೀಪದ ಸುತ್ತಲೂ. ಸ್ವರ್ಣಪ್ರಸ್ಥ, ಚಂದ್ರಶುಕ್ಲ, ಆವರ್ತನ, ರಮಣಕ, ಮಂದಹರಿಣ, ಪಾಂಚಜನ್ಯ, ಸಿಂಹಲ, ಲಂಕಾ, ಹೀಗೆ 8 ಹೆಸರಿನ ದ್ವೀಪಗಳಿವೆ. ಯೇಷು ಲಂಕಾಂ ವಿನ, ಲಂಕಾ ಒಂದು ನಗರವನ್ನು ಬಿಟ್ಟು ಉಳಿದ ಎಲ್ಲ ಪ್ರದೇಶಗಳಿಗೂ ಕೂಡ ಆತ ಭೇಟಿ ಕೊಟ್ಟು ಅವನ್ನು ತಮ್ಮ ವಶಕ್ಕೆ ತಂದುಕೊಂಡ. ಭಾರತೇಲಾವೃತ ವರ್ಷಾಭ್ಯಾಂ ವಿನ 7 ವರ್ಷೇಷು ಅಸಂಖ್ಯಾತಾಃ ನದ್ಯಃ ಗಿರಯಶ್ಚ ಸಂತಿ. ಭಾರತ ವರ್ಷದಲ್ಲಿ ಮತ್ತು ಇಲಾವೃತ ವರ್ಷದಲ್ಲಿ ಇವೆರಡನ್ನು ಬಿಟ್ಟರೆ ಉಳಿದ 7 ವರ್ಷಗಳಲ್ಲಿ ಅಸಂಖ್ಯಾತ ನದಿಗಳಿವೆ ಮತ್ತು ಪರ್ವತಗಳು ಕೂಡ ಇವೆ. ತೇಷಾಂ ವಿಸ್ತಾರಂ ಕೋ ವಕ್ತುಂ ಕ್ಷಮಃ. ಅವುಗಳ ವಿಸ್ತಾರವನ್ನೆಲ್ಲ ಸಾಮಾನ್ಯರಾದಂಥ ನಮ್ಮವರು ಯಾರು ಕೂಡ ವರ್ಣನೆ ಮಾಡಲಿಕ್ಕೆ ಸಮರ್ಥರಲ್ಲ. ಇಲಾವೃತ ವರ್ಷದಲ್ಲಿರುವಂಥ ಮುಖ್ಯ ನದಿಗಳೇನಿವೆ ಅವುಗಳನ್ನು ಮಾತ್ರ ಈಗ ನಾವು ಗಣನೆ ಮಾಡ್ತೇವೆ ಅಂತ ಹೇಳ್ತಾರೆ. ಅರುಣೋದ, ಜಂಬೂ ನದಿ, ಪಯೋದಧಿ, ಘೃತ ಮಧು ಗುಡಾನ್ನ, ವರಶಯ್ಯ, ಆಸನಾಭರಣ ಸಂಜ್ಞಕಾಹ ನದಾಹ. ಇವು ಕೆಲವು 5 ನದಿಗಳಿವೆ ಮತ್ತು ಉಳಿದೆಷ್ಟೋ ನದಿಗಳಿವೆ. ಸೀತಾ, ಅಲಕನಂದ, ಚಕ್ಷುರ್ಭದ್ರ ಇತಿ ಮೇರೋಹೋ ಅಧಃ ಚತುರ್ದಿಕ್ಷು ಪತಿತಾಹ. ಮೇರು ಪರ್ವತದ ಕೆಳಭಾಗದಲ್ಲಿ ಇವು ಹರಿಯುವಂಥ ನದಿಗಳು. ಜಾಹ್ನವಿ ಭೇದಾಹ, ಇವೆಲ್ಲ ಗಂಗಾ ನದಿಯ ಪ್ರಭೇದಗಳೇ. ಹೊಂದಿಸಿ ನೋಡಬೇಕು. ಈಗ ನಾವು ಹಿಂದೆ ಶ್ರವಣ ಮಾಡಿದ್ದಕ್ಕೂ ಇಲ್ಲಿದ್ದಕ್ಕೂ ಹೊಂದಾಣಿಕೆ ಕಾಣಿಸೋದಿಲ್ಲ. ಇಲ್ಲ ಒಂದ್ಸರಿ ಮತ್ತೊಮ್ಮೆ ಅಧ್ಯಯನ ಮಾಡಿ ನೋಡ್ತೀನಿ. ಸಾಸು ಸೀತಾ ಪೂರ್ವ ಸಮುದ್ರಂ, ಚಕ್ಷುರ್ಭದ್ರಾ ಪಶ್ಚಿಮ ಸಮುದ್ರಂ. ಸೀತಾ ಅಂತ ಏನು ಕವಲಿದೆ, ಗಂಗಾ ನದಿಯ ಕವಲು, ಅದು ಪೂರ್ವ ಸಮುದ್ರಕ್ಕೆ ಹೋಗಿ ಸೇರ್ತದೆ. ಚಕ್ಷುರ್ಭದ್ರಾ ಅನ್ನೋದು ಪಶ್ಚಿಮ ಸಮುದ್ರಕ್ಕೆ. ಮಂದ್ರೋತ್ತರ ಸಮುದ್ರಂ ಅಲಕನಂದ, ಮುಂದೆ ಉತ್ತರ ಸಮುದ್ರಕ್ಕೆ ಅಲಕನಂದ ನದಿ ಹೋಗಿ ಸೇರ್ತದೆ. ದಕ್ಷಿಣಶ್ಚ ಅಲಕನಂದ ನದಿ ದಕ್ಷಿಣ ದಿಕ್ಕಿಗೆ, ಪಶ್ಚಿಮ ಸಮುದ್ರಕ್ಕೆ ಮಂದೋತ್ತರ ನದಿ ಹೋಗಿ ಸೇರ್ತದೆ. ಹೀಗೆ ಇವೆಲ್ಲ ನದಿಗಳು ಕೂಡ ಸಮುದ್ರದ ವಿಭಿನ್ನ ಪ್ರದೇಶಗಳನ್ನು ಹೋಗಿ ತಲುಪ್ತವೆ. ಭಾರತೆ ಅಸ್ಮಿನ್ ವರ್ಷೆ ಸರಿಚ್ಛೈಲಾಹ ಸಂತಿ ಬಹವಃ. ನಾವಿರುವಂಥ ಈ ಭಾರತ ವರ್ಷ ಏನಿದೆ ಅದರಲ್ಲಿ ಅನೇಕ ಪರ್ವತಗಳಿವೆ, ನದಿಗಳಿವೆ. ಪರ್ವತಗಳು ಯಾವುದು ಅಂದರೆ ಮಲಯ, ಮಂಗಲಪ್ರಸ್ಥಃ, ಮೈನಾಕಃ, ತ್ರಿಕೂಟಃ, ಋಷಭಃ, ಕುಟಕಃ, ಸಸ್ಯ ಪರ್ವತ ಶ್ರೇಣಿ ನೀವು ಕೇಳಿದ್ದೀರಿ. ದೇವಗಿರಿ, ಋಷ್ಯಮೂಕ, ಹನುಮಂತ ಮೊದಲಾದ ಕಪಿಗಳು ವಾಸ ಮಾಡಿದ್ದು. ಶ್ರೀಶೈಲ ಪರ್ವತ ಗೊತ್ತು, ವೆಂಕಟ ಪರ್ವತ ನಿಮಗೆ ಗೊತ್ತು. ಮಹೇಂದ್ರ ಪರ್ವತ ಭಾರತದ ಪೂರ್ವ ಭಾಗದಲ್ಲಿದೆ ಅಂತ ಕೆಲವರು ಅಂತಾರೆ, ಪಶ್ಚಿಮ ಭಾಗದಲ್ಲಿದೆ ಅಂತ ಇನ್ನು ಕೆಲವರು ಅಂತಾರೆ. ವಿಂಧ್ಯ ಪರ್ವತ ಇದು ನಿಮಗೆ ಗೊತ್ತು. ಶಕ್ತಿಮಾನ್, ವೃಕ್ಷಗಿರಿ, ಪಾರಿಯಾತ್ರ, ದ್ರೋಣ, ಚಿತ್ರಕೂಟ, ರಾಮ ವಾಸ ಮಾಡಿದ್ದಿದ್ದು. ಗೋವರ್ಧನ ಪರ್ವತ ಇದು ಗೊತ್ತು ನಿಮಗೆ. ರೈವತ್ತಕ ಪರ್ವತ, ಕಕುಭ, ನೀಲ, ಗೋಕಾಮುಖ, ಇಂದ್ರಕೀಲ ಪರ್ವತ, ಕಾಮಗಿರಿ, ಇವೆಲ್ಲ ಸಾವಿರಾರು ಪರ್ವತಗಳು ಮತ್ತು ಅಷ್ಟೇ ಹೆಸರಿನ ನದಿಗಳು ಕೂಡ ಇವೆ. ಆ ನದಿಗಳು ಯಾವುವು ಅಂದರೆ ಚಂದ್ರವಶ, ತಾಮ್ರಪರ್ಣಿ, ಅವಟೋದ, ಕೃತಮಾಲ, ವೈಹಾಯಸಿ, ಕಾವೇರಿ, ವೇಣಿ, ಪಯಸ್ವಿನಿ, ಶರ್ಕರಾವರ್ತ, ತುಂಗಭದ್ರ. ಕೃಷ್ಣ ಬೇರೆ, ವೀಣಾ ಬೇರೆ. ಕೃಷ್ಣ ವೇಣಿ ಅಂತ ಒಂದೇ ಅಂತೀವಿ ನಾವೀಗ, ಆದರೆ ಅವೆರಡು ನದಿಗಳು ಬೇರೆ. ಭೀಮರಥಿ, ನಿರ್ವಿಂಧ್ಯ, ಪಯೋಷ್ಣಿ, ತಾಪಿ, ಮಹಿ, ಸುರಸ, ನರ್ಮದಾ, ಚರ್ಮಣ್ವತಿ, ಸಿಂಧು, ಶೋಣ. ಇವೆರಡು ನದಿಗಳು. ಯಾವುದಕ್ಕೆ ಪುರುಷ ದೇವತೆಗಳು ಅಭಿಮಾನ ದೇವತೆಗಳು ಅವು ನದಿಗಳು, ಯಾವುದಕ್ಕೆ ಸ್ತ್ರೀ ದೇವತೆಗಳು ಅಭಿಮಾನ ದೇವತೆಗಳು ಅವು ನದಿಗಳು.
ಮಹಾನದಿ, ವೇದಸ್ಮೃತಿ, ಋಷಿಕುಲ್ಯ, ತ್ರಿಸಾಮ, ಕೌಶಿಕಿ, ಮಂದಾಕಿನಿ, ಯಮುನಾ, ಸರಸ್ವತಿ, ದೃಷದ್ವತಿ, ಗೋಮತಿ, ಸರಯು, ರೋಧಸ್ವತಿ, ಸಪ್ತವತಿ, ಸುಷೋಮ, ಶತದ್ರು, ಚಂದ್ರಭಾಗ, ಮರುಧನ್ವ, ವಿತಸ್ತ, ಅಸಿಕ್ನಿ, ವಿಶ್ವ, ಇವೆಲ್ಲ ಮಹಾನದಿಗಳು. ಹೀಗೆ ಆ ಜಂಬೂ ದ್ವೀಪದ ಉಪ ದ್ವೀಪಗಳೇನಿವೆ ಅದೆಲ್ಲದರ ಸಮೇತವಾಗಿ ಆ ಜಂಬೂ ದ್ವೀಪವನ್ನು ಆತ ತನ್ನ ವಶ ಮಾಡಿಕೊಂಡ. ಮುಂದೆ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡೇ ಪ್ಲಕ್ಷ ಅನ್ನುವಂಥ ಮುಂದಿನ ದ್ವೀಪ, ಆ ದ್ವೀಪವನ್ನು ಆತ ಸಂದರ್ಶನ ಮಾಡಿದ. ಅಥೋ ರಾಮೋ ಯಯೌ ಶ್ರೀಮಾನ್ ಪ್ಲಕ್ಷದ್ವೀಪಂ ಮನೋರಮಂ 2,00,000 ಯೋಜನ ಪರಿಮಿತಂ, 2,00,000 ಯೋಜನ ವಿಸ್ತಾರ ಇದ್ದದು. ಅದಕ್ಕೂ ಕೂಡ 7 ವರ್ಷಗಳಿವೆ ಆ ಪ್ಲಕ್ಷ ದ್ವೀಪದಲ್ಲಿ. ಅಲ್ಲಿ ಉಪಾಸ್ಯೋ ಯತ್ರ ವೈ ಸೂರ್ಯೋ ಬ್ರಾಹ್ಮಣ ಹಿ ಉಪಾಸಕ, ಸೂರ್ಯರೂಪಿಯಾದ ಭಗವಂತನೇ ಅಲ್ಲಿ ಬ್ರಾಹ್ಮಣರು ಉಪಾಸನೆಯನ್ನು ಸ್ವೀಕಾರ ಮಾಡಿಕೊಂಡು ಅಧಿಷ್ಠಿತನಾಗಿದ್ದಾನೆ. ಯಥಾ ಆರಾಮಾದ್ ಬಹಿಃ ಜ್ಞೇಯಾಃ ಪರಿಕಾಶ್ಚ ಸಮಂತತಃ ಜಂಬೂದ್ವೀಪಾಚ್ಚ ಕ್ಷಾರೋದಾದ್ ಬಹಿಃ ದ್ವೀಪಸ್ತಥಾ ತ್ವಯಂ. ಈ ಜಂಬೂದ್ವೀಪ ಏನಿದೆ ಇದರ ಸುತ್ತಲೂ ಉಪ್ಪಿನ ಸಮುದ್ರ ಇದೆ, ಅದರ ಸುತ್ತಲೂ ಈ ಪ್ಲಕ್ಷದ್ವೀಪ ಇದು ಕಂಡು ಬರ್ತದೆ. ಆದೌ ಯಯೌ ರಾಮಚಂದ್ರ ಕ್ಷಣಾದೇವ ವಿಹಾಯಸ ನದಿ ಎತ್ರ ಅರುಣಾ ನಾಮ್ನಿ, ಅರುಣಾ ಅನ್ನುವ ಹೆಸರಿನ ನದಿಯೊಂದಿತ್ತು, ಸರ್ವಪಾಪ ಪ್ರಣಾಶಕವಾಂತ ನದಿ. ಅಲ್ಲಿ ಸ್ನಾನ ಮಾಡಿ ಮುಂದೆ ಆ ಪ್ರದೇಶದ ಅಧಿಪತಿಯಾದ ರಾಜನನ್ನ ಭೇಟಿ ಮಾಡಿದ. ಅವನ ಜೊತೆ ಯುದ್ಧ ಆಯಿತು, 5 ತಿಂಗಳ ಕಾಲ ಯುದ್ಧ ಆಯಿತು. ಮುಂದೆ ಆತನನ್ನು ಸೋಲಿಸಿ ಮುಂದೆ ವಜ್ರಕೂಟಾಚಲ ಅನ್ನುವ ಪರ್ವತ, ಆ ಪರ್ವತಕ್ಕೆ ಆತ ನೋಡಿದ, ಪರ್ವತವನ್ನು ಭೇಟಿ ಮಾಡಿದ. ಪರಸ್ಪರಂ ವರ್ಷಯೋಶ್ಚ ಸೀಮಾಭೂತಂ ದದರ್ಶತಃ. ಆ ವಜ್ರಕೂಟ ಅಂತ ಪರ್ವತ ಏನಿದೆ ಅದು 2 ಸಾಗರಗಳ ನಡುವೆ ಇರುವಂಥದ್ದು. ಹಿಂದಿನ ಸಾಗರ ಉಪ್ಪು ನೀರಿನ ಸಾಗರ, ಹಿಂದೆ ಬಂದಿದ್ದು ಈ ಭರತ ವರ್ಷ, ಹಿಂದಿನ ವರ್ಷ ಮತ್ತು ಅದರ ಮುಂದಿನ ವರ್ಷ, ಅವೆರಡಕ್ಕೂ ಗಡಿಯ ರೂಪದಲ್ಲಿ ಇರುವಂಥದ್ದು ಇದು ಈ ವಜ್ರಕೂಟ. ಇಲ್ಲಿದ್ದನ್ನು ಹೇಳ್ತಾ ಹೋಗ್ತೇನೆ, ಅದೆಲ್ಲ ಹೊಂದಾಣಿಕೆ ಮಾಡ್ತಾ ಹೋದರೆ ಅದು ಗೊಂದಲಕ್ಕೆ ಕಾರಣ ಆಗ್ತದೆ. ಈಗಲಾದರೂ ಸಂಸ್ಕೃತದಲ್ಲಿ ಇದ್ದದ್ದನ್ನು ಮತ್ತು ಹಿಂದಿ ವ್ಯಾಖ್ಯಾನದಲ್ಲಿ ಕೆಲವು ಕಡೆ ಸರಿಯಾಗಿದೆ, ಕೆಲವು ಕಡೆ ಸರಿಯಾಗಿಲ್ಲ ಅಂತ ಏನು ಸ್ಥೂಲ ದೃಷ್ಟಿ ಗೋಚರ ಆಗ್ತದೆ ಅದರಷ್ಟನ್ನೇ ಹೇಳ್ತೇನೆ ಈಗ. ಮುಂದೆ ವರ್ಷಂ ಯವಯಸಂ, ಯವಯಸ ವರ್ಷಕ್ಕೆ ಆತ ಭೇಟಿ ಕೊಟ್ಟ. ಯಾವಯಸೇಶ್ವರಂ, ಯವಯಸೇಶ್ವರನಾದ ರಾಜನನ್ನು ಭೇಟಿ ಮಾಡಿದ. ಮುಂದೆ ಪುಷ್ಪಕುಮಾರದಲ್ಲಿ ಉಪೇಂದ್ರ ಸೇನಾ ಅನ್ನುವಂಥ ಪರ್ವತಕ್ಕೆ ಆತ ಭೇಟಿ ಕೊಟ್ಟ. ಅಲ್ಲಿಂದ ಸುಭದ್ರ ಅನ್ನುವ ವರ್ಷ, ಸುಭದ್ರ ವರ್ಷಕ್ಕೆ ಭೇಟಿ ನೀಡಿದ. ಅಲ್ಲಿ ಆಂಗೀರಸಿ ಎನ್ನುವಂಥ ನದಿ, ಅಲ್ಲಿ ಸ್ನಾನ ಮಾಡಿದ. ಜ್ಯೋತಿಷ್ಮಂತಂ ಗಿರಿಂ ಗತ್ತು, ಆ ಜ್ಯೋತಿಷ್ಮತ್ ಪರ್ವತಕ್ಕೆ ಭೇಟಿ ನೀಡಿದ. ಅಲ್ಲಿಂದ ಮುಂದೆ ಶಾಂತಿ ವರ್ಷ ಅನ್ನುವ ಪ್ರದೇಶ, ಸಾವಿತ್ರಿ ಎನ್ನುವಂಥ ನದಿಯಲ್ಲಿದೆ. ಮುಂದೆ ಕ್ಷೇಮ ಅನ್ನುವ ವರ್ಷ, ಸುಪ್ರಭಾತ ಅನ್ನುವ ನದಿ ಅಲ್ಲಿದೆ. ಹಿರಣ್ಯಷ್ಠೀವ ಅನ್ನುವಂಥ ಮತ್ತೊಂದು ಪರ್ವತ ಅಲ್ಲಿದೆ, ಅದನ್ನು ದಾಟಿದ. ಅಮೃತ ವರ್ಷದಲ್ಲಿ ರಸಂಭರ ಅನ್ನುವಂಥ ನದಿ ಹರಿತಾ ಇದೆ, ಅಲ್ಲಿ ಸ್ನಾನ ಮಾಡಿದ. ಮೇಘಮಾಲ ಅನ್ನುವಂಥ ಪರ್ವತ ಅಲ್ಲಿದೆ. ಮುಂದೆ ಅಭಯ ವರ್ಷ, ಅಲ್ಲಿ ಸತ್ಯಂಭರ ಅನ್ನುವಂಥ ನದಿ ಇದೆ. ಸುಚಂದ್ರ ಅನ್ನುವಂಥ ಅಲ್ಲಿಯ ಅಧಿಪತಿ, ಅವನ ಜೊತೆಗೆ ಯುದ್ಧ ಮಾಡಿದ. ಮಣಿಕೂಟ ಅನ್ನುವಂಥ ಒಂದು ಪರ್ವತ, ಅದನ್ನು ದಾಟಿ ಇಕ್ಷೂರಸೋದ ಅನ್ನುವಂಥ 2,00,000 ಯೋಜನ ಇರುವಂಥ ಪ್ರದೇಶ, ಅದನ್ನು ದಾಟಿದ. ಆ ಸಾಗರ, ಅಲ್ಲಿ ಸಮುದ್ರ ಏನಿದೆ ಅದು ಇಕ್ಷೂರಸೋದ ಅಂತ, ಕಬ್ಬಿನ ಹಾಲಿನ ಸಮುದ್ರ. 2,00,000 ಯೋಜನ ವಿಸ್ತಾರ ಆಗಿದ್ದು. ನಡುವೆ ಒಂದು ದ್ವೀಪ, ಅದರ ಸುತ್ತಲೂ ಸಮುದ್ರ, ಅದರ ಸುತ್ತಲೂ ಮತ್ತೊಂದು ದ್ವೀಪ ವರ್ಷ, ಹೀಗೆ ಒಂದು ಸುತ್ತು ಮತ್ತೊಂದು ಹೀಗೆ ಅದಿದೆ ಅಂತ ಹರಿವಂಶದಲ್ಲಿ ನಿರ್ಣಯದಲ್ಲಿ ಬಂದಿತ್ತು. ಲಕ್ಷದ್ವೀಪಕ್ಕೆ ಇದು ಪರಿಕೋಪಂ, ಒಂದು ದ್ವೀಪ, ಅದರ ಸುತ್ತಲೂ ಈ ಕೋಟೆಯ ಸುತ್ತಲೂ ಇರ್ತದಲ್ಲ ಕಂದಕ, ಆ ಕಂದಕದಂತೆ ಈ ಎಲ್ಲ ಸಮುದ್ರಗಳು ಇದ್ದವು. ಮುಂದೆ ಅಲ್ಲಿಂದ ಶಾಲ್ಮಲಿ ದ್ವೀಪ, ಅದು
2 ಲಕ್ಷ ಯೋಜನ 4 ಲಕ್ಷ ಯೋಜನೆ ವಿಸ್ತಾರವಾಗಿದ್ದದ್ದು. ದ್ವೀಪಾಖ್ಯಾಕೃತ್ಯ ಯತ್ರ ಅಸ್ತಿ ಶಾಲ್ಮಲಿ ದ್ವೀಪಪಾದಪಃ, ಶಾಲ್ಮಲಿ ಎನ್ನುವಂಥ ಹೆಸರಿನ ವೃಕ್ಷನು ಕೂಡ ಅಲ್ಲಿದೆ. ಅಲ್ಲಿ ಉಪಾಸ್ಯನಾದವನು ಚಂದ್ರನ ಅಂತರ್ಗತನಾದಂಥ ಭಗವಂತ, ಅವನ ಉಪಾಸಕರಾದ ದೇವತೆಗಳು ಕೂಡ ಅಲ್ಲಿದ್ದಾರೆ. ಆ ಪ್ರದೇಶಕ್ಕೆ ಆತ ಭೇಟಿ ಕೊಟ್ಟ. ಮೇರುವಿನ ಪೂರ್ವ ದಿಕ್ಕನ್ನು ಆರಂಭ ಮಾಡಿಕೊಂಡು ಸೌರೋಚನ, ಸೌಮನಸ್ಯ, ರಮಣಕ, ದೇವವರ್ಷ, ಪಾರಿಭದ್ರ, ಅವಿಜ್ಞಾತ ಅಂತ ಹೀಗೆಲ್ಲ 7 ವರ್ಷಗಳಲ್ಲಿವೆ. ಅವನ್ನೆಲ್ಲವನ್ನು ಆತ ನೋಡಿದ. ಅನುಮತಿ, ಸಿನಿವಾಲಿ, ಸರಸ್ವತಿ, ಕುಹು, ರಜನಿ, ನಂದ, ರಾಕ ಅಂತ ನದಿಗಳಲ್ಲಿವೆ. ಶತಶೃಂಗ, ವಾಮದೇವ, ಕುಂದ, ಕುಮುದ, ಪುಷ್ಪವರ್ಷ ಮತ್ತು ಸಹಸ್ರ ರುಚಿ, ಸ್ವರಸ ಎನ್ನುವಂಥ ಈ 7 ಪರ್ವತಗಳು ಅಲ್ಲಿವೆ. 7 ವರ್ಷಗಳಲ್ಲಿರುವಂಥ 7 ಪಾಲಕರನ್ನ, ಅದರ ಅಧಿಪತಿಗಳನ್ನು ರಾಮ ಗೆದ್ದ. ಜಿತ್ವಾ ದ್ವೀಪೇಶ್ವರಂ ರಾಮ ಸುಬಾಹುಂ ಮುದಮಾಯಯೋ ಸೂರೋಧಂ ಚ 4 ಲಕ್ಷಮಿತಂ ತೀರ್ಥ ಪಯೋನಿಧಿಂ. ಅಲ್ಲಿಂದ ಮುಂದೆ 4 ಲಕ್ಷ ಯೋಜನೆ ವಿಸ್ತಾರ ಇದ್ದಂಥ ಮತ್ತೊಂದು ಸಮುದ್ರ, ಅದನ್ನು ದಾಟಿದ. ಕುಶದ್ವೀಪಂ 8 ಲಕ್ಷ ಮಿತಂ, ಮುಂದೆ ಬರುವಂಥದ್ದು ಕುಶದ್ವೀಪ, ಅದು 8 ಲಕ್ಷ ಯೋಜನೆ ವಿಸ್ತಾರ ಆಗಿದ್ದದ್ದು. ತತ್ರ ಉಪಾಸ್ಯೋ ಜಾತವೇದಾಹ ಸರ್ವೇಷಾಂ, ಜಾತವೇದಾಹ ಅಂತ ಈಶ್ವರನ ಹೆಸರು, ಭಗವಂತನಿಗೂ ಕೂಡ ಅದೇ ಹೆಸರು. ಆತನ ಉಪಾಸಕರಾದಂಥ ಪ್ರಜೆಗಳಲ್ಲಿದ್ದರು. ತತ್ರ ಕ್ರಮೇಣ ವರ್ಷಾಣಿ ಕೀರ್ತ್ಯಂತೆ ಸಪ್ತವೈ ಮಯ, ಅಲ್ಲಿರುವಂಥ 7 ಪ್ರದೇಶಗಳು 7 ವರ್ಷಗಳು ಯಾವುದು ಅಂದರೆ ವಸು, ವಸುದಾನ, ದೃಢಲಿತಿ, ನಾಭಿಗುಪ್ತ, ಸತ್ಯವ್ರತ, ವಿವಿಕ್ತ, ವಾಮದೇವ ಅಂತ ಹೀಗೆ 7 ವರ್ಷಗಳಲ್ಲಿವೆ. ರಸಕುಲ್ಯ, ಮಧುಕುಲ್ಯ, ಮಿತ್ರವಂದ, ಶ್ರುತಿವಿಂದ, ದೇವಗರ್ಭ ಮತ್ತು ಘೃತಶ್ಚ್ಯುತ, ಮಂತ್ರಮಾಲಾ ಅಂತ ಹೀಗೆ 7 ನದಿಗಳಿವೆ. ಚತುಶೃಂಗ, ಕಪಿಲ, ಚಿತ್ರಕೂಟ, ದೇವಾನೀಕ, ಮನೋರಮ, ಊರ್ಧ್ವರೋಮ, ದ್ರವಿಣ, ಹೀಗೆ 7 ಪರ್ವತಗಳು ಕೂಡ ಅಲ್ಲಿವೆ. ಅವರ ಆ ಪ್ರದೇಶದಲ್ಲಿರುವಂಥ ರಾಜರನ್ನೆಲ್ಲ ಸೋಲಿಸಿದ. ಮುಂದೆ 8 ಲಕ್ಷ ಯೋಜನ ಮಿತಂ ಘೃತೋದಂ ಸಾಗರೋತ್ತಮಂ, 8 ಲಕ್ಷ ಯೋಜನೆ ವಿಸ್ತಾರ ಇದ್ದಂಥ ತುಪ್ಪದ ಸಮುದ್ರ ಇದೆ. ಆ ತುಪ್ಪದ ಸಮುದ್ರದ ಆಚೆಗೆ ಕ್ರೌಂಚ ದ್ವೀಪ ಇದೆ. ಆ ಕ್ರೌಂಚ ದ್ವೀಪದ ಪ್ರದೇಶಕ್ಕೆ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಬಂದು ಮುಟ್ಟಿದ. ಕುಶದ್ವೀಪಾಚ್ಯ ಸದ್ವೀಪ ದ್ವಿಗುಣೋ ದ್ವೀಪ ಉತ್ತಮ, ಹಿಂದಿನ ಕುಶದ್ವೀಪ ಏನಿತ್ತು ಅದರ ದುಪ್ಪಟ್ಟು ಈ ಕ್ರೌಂಚ ದ್ವೀಪ ಇದೆ. ಕ್ರೌಂಚನಾಮ ಗಿರಿರ್ ಮಹಾನ್, ಆ ದ್ವೀಪದ ಹೆಸರು ಪರ್ವತದ ಹೆಸರು ಕೂಡ ಒಂದೇ ಆಗಿದೆ. ಪರ್ವತಕ್ಕೂ ಕೂಡ ಕ್ರೌಂಚ ಅನ್ನುವ ಹೆಸರೇ ಇದೆ. ತತ್ರ ಉಪಾಸ್ಯ ಅಸ್ಮಯೋ ದೇವೋ ಹರಿಸ್ತದ್ವೀಪವಾಸಿನಾಂ, ಹರಿ ಎನ್ನುವ ಹೆಸರಿನ ಭಗವಂತ ಅಲ್ಲಿ ಆ ಪ್ರದೇಶದ ಪ್ರಜೆಗಳ ಉಪಾಸನೆಯನ್ನು ಸ್ವೀಕಾರ ಮಾಡ್ತಾ ಅಲ್ಲಿದ್ದಾನೆ. ಅದಕ್ಕೂ 7 ವರ್ಷಗಳಿವೆ. ಆಮ, ಮಧುರಃ, ಮೇಘಪೃಷ್ಠ, ಮನೋಹರ, ಸುಧಾಮ, ಭ್ರಾಜಿಷ್ಠ, ಲೋಹಿತಾರ್ಣ ಅಂತ ಹೀಗೆ 7 ವರ್ಷಗಳಲ್ಲಿವೆ. ವರ್ಧಮಾನ, ಭೋಜನ, ಉಪಬರ್ಹಣ, ನಂದ, ನಂದನ ಶ್ರೇಷ್ಠ, ಸರ್ವತೋಭದ್ರ ಅನ್ನುವಂಥ 7 ಪರ್ವತಗಳು ಕೂಡ ಅಲ್ಲಿ ಆ ಪ್ರದೇಶದಲ್ಲಿ ಕಂಡು ಬರ್ತವೆ. ಅಮೃತ, ಅಮೃತೌಘ ಮತ್ತು ಅರ್ಯಕ, ತೀರ್ಥವತಿ, ರಮ್ಯಾ, ವೃತ್ತಿರೂಪವತಿ, ಪತ್ರವತಿ, ಸುಪುಣ್ಯ, ಶುಕ್ಲ ಮೊದಲಾಂಥ ನದಿಗಳಲ್ಲಿವೆ. ಸ್ನಾನಾತ್ ಪಾತಕನಾಶನಾಹ, 7 ವರ್ಷಗಳಲ್ಲೂ ಇರುವಂಥ ಈ ನದಿಗಳೇನಿವೆ ಸ್ನಾನದಿಂದಲೇ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥವು. ಅಲ್ಲಿಯ ಕ್ರೌಂಚ ದ್ವೀಪದ ಅಧಿಪತಿಯನ್ನ ಕಂಜಲೋಚನ ಹೆಸರಿದ್ದವನನ್ನು ಈತ ಸೋರಿಸಿದ. ಮುಂದೆ ಅಲ್ಲಿಂದ ಪ್ರಯಾಣ ಮಾಡಿ ಕ್ಷೀರೋದಂ, ಕ್ಷೀರ ಸಮುದ್ರ ಹೊಂದಿದೆ, ಅದು ಕ್ರೌಂಚ ದ್ವೀಪಕ್ಕೆ ಸಮಾನವಾದದ್ದು. ಅಲ್ಲಿಂದ ಮುಂದೆ ಶಾಖದ್ವೀಪಕ್ಕೆ ಆತ ಬಂದ. ಆ ಶಾಖದ್ವೀಪ 32 ಲಕ್ಷ ಯೋಜನ ವಿಸ್ತಾರವಾಗಿದೆ. ಆ ದ್ವೀಪದ ಹೆಸರಿನಿಂದಲೇ ಶಾಖ ವೃಕ್ಷ ಅನ್ನುವಂಥ ಹೆಸರಿನ ವೃಕ್ಷವೂ ಕೂಡ ಇದೆ. ಅಲ್ಲಿ ವಾಯುರೂಪಿಯಾದಂಥ ಹರಿ ಪ್ರಜೆಗಳ ಉಪಾಸನೆಯನ್ನು ಸ್ವೀಕಾರ ಮಾಡ್ತಾನೆ. ಪುರೋಜವ, ಮನೋಜವ, ಪವಮಾನ, ಮಹಾಶ್ರೇಷ್ಠ, ಧೂಮ್ರಾನಿಕ, ಬಹುರೂಪ, ಚಿತ್ರರೂಪ, ವಿಶ್ವಾಧಾರ ಮೊದಲಾದ ಪರ್ವತಗಳಲ್ಲಿವೆ. ನದಿಗಳು ಕೂಡ ಇವೆ. ಅನಘ,
ಆಯುರ್ಧ, ಉಭಯ ಸೃಷ್ಟಿ, ಅಪರಾಜಿತ, ಪುಣ್ಯ, ಶುಭ, ಪಂಚಪದಿ, ಸಹಸ್ರಶ್ರುತಿ ಮೊದಲಾಂತ ನದಿಗಳಲ್ಲಿವೆ. ಮುಂದೆ ಉರುಶೃಂಗ, ಬಲಭದ್ರ, ಶ್ರುತಕೇಸರ, ಸಹಸ್ರಸ್ರೋತ, ದೇವಪಾಲ, ಮಹಾನಸ, ಈಶಾನ ಈ ಮೊದಲಾದ 7 ಪರ್ವತಗಳಿವೆ. ಅಲ್ಲಿಯ ರಾಜರ ಕಾರ್ಭಾರವನ್ನು ಸ್ವೀಕಾರ ಮಾಡಿ ಅವರ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿ ಮುಂದೆ ಆತ ಪ್ರಯಾಣ ಮಾಡಿದ. ಅಲ್ಲಿಂದ ಮುಂದೆ ಆ ದ್ವೀಪ ಏನಿತ್ತು ಆ ದ್ವೀಪಕ್ಕೆ ಸಮಾನವಾದಂತಹ ಸಮುದ್ರ ಮತ್ತೆ ಮುಂದಿದೆ. ಶಾಖದ್ವೀಪ 32 ಲಕ್ಷ ಯೋಜನೆ ಇದೆ. ಅದರ ಮುಂದಿರುವಂಥ ಸಮುದ್ರ, ಅದಕ್ಕೆ ಕಂದಕದ ರೂಪದಲ್ಲಿರುವ ಸಮುದ್ರ ಏನಿದೆ ಅದು ಕೂಡ 32 ಲಕ್ಷ ಯೋಜನ ವಿಸ್ತಾರ ಆಗಿದೆ. ಮುಂದಿರುವಂಥದ್ದು ಪುಷ್ಕರ ದ್ವೀಪ, ಅದು 64 ಲಕ್ಷ ಯೋಜನ, ಅದರ ದುಪ್ಪಟ್ಟು ಇರುವಂಥ ಪ್ರದೇಶ. ಅದರ ಸಮುದ್ರದಲ್ಲಿ ಒಂದು ಕಂಕಣ ಮೇಖಲಾವತ್ತಸ್ಯ ಮಧ್ಯೆ ಪರ್ವತಂ ಕಂಕಣೋತ್ತಮಂ, ಆ ದ್ವೀಪದ ನಡುವೆ ಒಂದು ಪರ್ವತ ಇದೆ. ಮಾನಸ ಉತ್ತರ ಅಚಲಾಭ್ಯಾಂ ತಂ ತದರ್ಶ ರಘುತ್ತಮಃ 2 ವರ್ಷೇ ತತ್ರ ವೈ ಪ್ರೋಕ್ತೆ ಪೂರ್ವಂ ರಮಣಕಂ ಶುಭಂ. ಅಲ್ಲಿ 2 ವರ್ಷಗಳಿವೆ, ಒಂದು ರಮಣಕ ಮತ್ತೊಂದು ತದ್ಧಾತಕಿ ಅಂತ, ಹೀಗೆ 2 ವರ್ಷಗಳಿವೆ. ಆ ದ್ವೀಪದ ರಾಜರನ್ನ ಸೋಲಿಸಿದ. ಪುಷ್ಕರ ದದರ್ಶ ಪುಷ್ಕರಂ ತತ್ರ ದ್ವೀಪಾಖ್ಯಾಕರಂ ವರಂ ಕಮಲಾಸನಸ್ಯ ಯಜ್ಞೇಯಂ ಬ್ರಹ್ಮಣಃ ಪರಮಾಸನಂ. ಅಲ್ಲೇ ಕಮಲಾಸನ ಅಂತ ಚತುರ್ಮುಖ ಬ್ರಹ್ಮನ ಆವಾಸ ಸ್ಥಾನ ಇದೆ. ತತ್ರ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರ್ಚಯತ್. ಬ್ರಹ್ಮಲಿಂಗ ಅಂತ ಒಂದು ಈಶ್ವರನ ಲಿಂಗ ಇದೆ, ಅದನ್ನು ಜನರು ಕೂಡ ಪೂಜೆ ಮಾಡ್ತಾರೆ. ದಶಸಹಸ್ರಮಾನೇನ ಪ್ರಾಂಶುಜ್ಞೇಸ್ಥ ಪರ್ವತಃ, ದೇವಧಾನಿ ಎನ್ನುವಂಥ ಹೆಸರಿನ ಒಂದು ಪರ್ವತ, ಒಂದು ನಗರ ಅಲ್ಲಿದೆ. ಯಮರಾಜನ ನಗರನು ಕೂಡ ಅದನ್ನು ದಾಟಿ ಸಂಯಮನಿ ಎನ್ನುವಂಥ ಹೆಸರಿನ ಯಮರಾಜನ ಪಟ್ಟಣ ಅಲ್ಲಿದೆ. ಪಶ್ಚಿಮೆ ವರುಣಶ್ಚಾಸ ಪುರಿ ನಿಮ್ಲಲೋಚನಿ ಸ್ಮೃತ. ಪಶ್ಚಿಮ ದಿಕ್ಕಿಗೆ ವರುಣನ ನಗರ ಇದೆ, ಉತ್ತರ ದಿಕ್ಕಿಗೆ ಕುಬೇರನ ನಗರ ಇದೆ. ಭಿನ್ನಾಸ್ಪ್ರಿಯಶ್ಚಿಮಾಜ್ಞೇಯ ಮೇರುಸ್ತಾಭ್ಯ ಶುಭಾವಹ. ಇದನ್ನು ಗಮನಿಸಬೇಕು. ಮೇರು ಪರ್ವತದ ವರ್ಣನೆ ಮಾಡುವಾಗ ಅಲ್ಲಿ ಅಷ್ಟದಿಕ್ಪಾಲಕರ ಪಟ್ಟಣಗಳ ವರ್ಣನೆ ಮಾಡಿದ್ವಿ, ಅದನ್ನೇ ಇದನ್ನು ತಿಳ್ಕೊಳ್ಬೇಡಿ, ಇದು ಬೇರೆ ಅವು ಬೇರೆ, ಹೀಗೆ ವರ್ಣನೆ ಇದೆ. ಎಲ್ಲದಕ್ಕೂ ಗಡಿ ಭಾಗದಲ್ಲಿ ಒಂದು ದೊಡ್ಡ ದೊಡ್ಡ ಪರ್ವತಗಳೇ ಇವೆ. 2000 ಯೋಜನೆ ಇಷ್ಟ ಪ್ರೋಚ್ಯತಾಂತೆ ವದಾಮ್ಯಹಂ. ಸೀತಾಯ ಕೌತುಕಾರ್ಥಂ ಹಿ ಸಜಗಾಮ ರಘುತ್ತಮಃ. ಸೀತೆಯ ಕುತೂಹಲವನ್ನು ತಣಿಸಲಿಕ್ಕಾಗಿ ಆ ಎಲ್ಲ ಪ್ರದೇಶಗಳನ್ನು ಆತ ಭೇಟಿ ಮಾಡಿದ. ತಥೋ ಅಗ್ರೇ ಭೂಮಿಂ 7,7 ಯೋಜನ 7,00,000 1/2 ಕೋಟಿ. ಒಂದು 1,57,50,000 ಯೋಜನ ವಿಸ್ತಾರ ಇದ್ದಂಥ ಮತ್ತೊಂದು ಪ್ರದೇಶ, ಆ ಪ್ರದೇಶವನ್ನು ರಾಮ ಭೇಟಿ ಮಾಡಿದ. ಸಾ 1,47,7,00,000 1/2 ಕೋಟಿ ಯೋಜನೆ ಪರಿಮಿತಂ ಮೇರು ಮಾನಸ ಉತ್ತರಾಂಚಲಯೋರ್ಮಧ್ಯೆ ಅಂತರಾಲೆ ಮಾನಂ ಜ್ಞಾತವ್ಯಂ. ಅದನ್ನು ದಾಟಿದ ಬಳಿಕ ಮತ್ತೊಂದು ಪ್ರದೇಶ. ತಥೋಗ್ರೆ ಆದರ್ಶ ತಲೋಪಮಾಂ. ಕನ್ನಡಿಯಂತಿರುವಂಥ ಒಂದು ಬಂಗಾರದ ಭೂಮಿ ಇದೆ, ಮುಖ ನೋಡಿಕೊಂಡ್ರೆ ಕಾಣಬೇಕಲ್ಲಿ, ಅಷ್ಟು ಸ್ವಚ್ಛವಾದಂಥ ಭೂಮಿ. ದೇವತೆಗಳಿಂದ ಅದು ಅಧಿಷ್ಠಿತವಾಗುತ್ತೆ. 8,39,00,000 ಯೋಜನ ವಿಸ್ತಾರವಾದದ್ದು. ಅದರ ಮುಂದೆ ಲೋಕಾಲೋಕ ಪರ್ವತ ಅಂತಿದೆ. ಆ ಲೋಕಾಲೋಕ ಪರ್ವತ 12 ಕೋಟಿ 12,50,00,000 ಯೋಜನ ವಿಸ್ತಾರ ಆದಂಥ ಪ್ರದೇಶ. ಯಸ್ಮಿನ್ ಅಷ್ಟದಿಕ್ಷು ದ್ವಿರದ ಪತಯ. ಆ ಲೋಕಾಲೋಕ ಪರ್ವತದ ಸುತ್ತಲೂ ಋಷಭ, ಪುಂಡರೀಕ, ಪುಷ್ಕರಚೂಡ, ಕುಮುದ, ವಾಮನ, ಪುಷ್ಪದಂತ, ಅಪರಾಜಿತ, ಸುಪ್ರತೀಕ ಅನ್ನುವಂಥ 8 ಆನೆಗಳು, ದಿಗ್ಗಜಗಳು ಅಂತ ಕರೀತಾರಲ್ಲ, ಅವು ಅಲ್ಲಿ ನಿಂತುಕೊಂಡು ಆ ಭೂಮಿಯನ್ನು ಹೊತ್ಕೊಂಡಿವೆ. ಸಕಲ ಲೋಕಸ್ಥಿತಿ ಹೇತವ. ಅಲ್ಲೇ ತಸ್ಮಿನ್ನೇವ ಗಿರಿವರೇ ಭಗವಾನ್ ಪರಮ ಮಹಾಪುರುಷ ಮಹಾವಿಭೂತಿಪತಿ ಸಕಲ ಲೋಕ ಹಿತಾಯ ಆಸ್ತೆ. ಭಗವಂತನ ಒಂದು ದಿವ್ಯವಾದ ಸ್ವರೂಪ ಅದೇ ಆ ಪರ್ವತದಲ್ಲೇ ಇದೆ.
ಏವಂ 50 ಕೋಟಿ ಗುಣಿತಃ ಭೂಗೋಲಕೋ ಜ್ಞೇಯ. ಹೀಗೆ ಭೂಗೋಲ ಏನಿದೆ, ನಾವು ವಾಸ ಮಾಡುವಂಥ ಭೂಗೋಲ, ಈಗ ಇಲ್ಲೇನು ವಾಸ ಮಾಡ್ತೀವಲ್ಲ, ಈ 5-6-7 ಖಂಡಗಳಿಂದ ಕೂಡಿದ್ದು, ಈ ಭೂಗೋಲಕ ಅಲ್ಲ, ಇದನ್ನು ಬಿಟ್ಟು ಮತ್ತೊಂದು ಭೂಗೋಲಕ ಇದೆ ಅಂತ ಹರಿವಂಶ ಹೇಳಿದಾಗ ಹೇಳಿದ್ದೆ. ಭೂಮಿ ಅಂದರೆ ಅದು. ಅದಕ್ಕಾಗಿ ಭೂಮಿಯನ್ನು ಸಪ್ತದ್ವೀಪ ವಸುಂಧರ ಅಂತ ಕರೀತಾರೆ. ಈ ಭೂಮಿಯಲ್ಲಿ 7 ದ್ವೀಪಗಳು, ಈ ಎಲ್ಲ ವರ್ಷಗಳು, ಹಾಲು ತುಪ್ಪ ಮಧ್ಯ ಇವರು ಸಮುದ್ರ ಎಲ್ಲ ಇಲ್ಲಿ ಕಾಣೋದಿಲ್ಲ. ಹಾಗಾಗಿ ಆ ಭೂಮಿ ಅಂದರೆ ಮತ್ತೊಂದಿದೆ, ಅದರ ಭಾಗ ಇದು ಈಗ ನಾವು ವಾಸ ಮಾಡುವಂಥದ್ದು. 50 ಕೋಟಿ ಗುಣತಃ 50 ಕೋಟಿ ಯೋಜನೆ ವಿಸ್ತಾರ ಇದೆ ಆ ಭೂಮಿಗೆ. ಲೋಕಾಲೋಕ ಮಧ್ಯವರ್ತಿನೀಂ ಸರ್ಗುನಂದನ ಸ್ವವಶಾಂ ಕೃತ್ವ. ಹೀಗೆ ಸಂಪೂರ್ಣ ಭೂಮಿಯನ್ನ ಆತ ತನ್ನ ಅಧೀನಕ್ಕೆ ತಂದುಕೊಂಡ. ಪೂರ್ವವತ್ ಪಶ್ಯನ್ ಜಂಬೂದ್ವೀಪೆ ಭರತವರ್ಷಗಾಂ ಸ್ವಾಂ ರಾಜಧಾನೀಂ ಅಯೋಧ್ಯಾಂ ಸಪ್ತದ್ವೀಪ ನೃಪ ಪರಿವೇಷ್ಟಿತಾಂ ಅನುಯಯೋ. ಆ ಭೂಮಿಯನ್ನೆಲ್ಲ ಸಂಚಾರ ಮಾಡಿದ. ಸ್ವವಶಾಂ ಕೃತ್ವ ಆಕಾಶಪಥ ಪರಿವೃತ್ಯ. ಆ ಭೂಮಿಗೆ ಆಕಾಶದ ಮಾರ್ಗದ ಮೂಲಕವಾಗಿ ಪ್ರದಕ್ಷಿಣೆ ಮಾಡಿದ. ಅಲ್ಲಿರುವಂಥ ದ್ವೀಪಗಳನ್ನೆಲ್ಲ ಮತ್ತೊಮ್ಮೆ ನೋಡಿದ. ನೋಡಿ ಆ ಮಹಾಭೂಮಿ ಏನಿದೆ, ಆ ಭೂಮಿಯಲ್ಲಿ ಒಂದು ದ್ವೀಪ ಅಂದರೆ ಜಂಬೂದ್ವೀಪ. ಆ ಜಂಬೂದ್ವೀಪದಲ್ಲಿ ಭರತ ವರ್ಷದ ಮಧ್ಯದಲ್ಲಿರುವಂಥದ್ದು ತನ್ನ ರಾಜಧಾನಿ ಅಯೋಧ್ಯೆ. ಅಲ್ಲಿಗೆ ಆತ ಬಂದು ಮುಟ್ಟಿದೆ ಅಂತ ಅನ್ನೋದನ್ನು ತನ್ನ ಮಂತ್ರಿ ಸುಮಂತ್ರನಿಗೆ ಸೂಚನೆ ಕೊಟ್ಟ. ಸುಮಂತ್ರ ರಾಮ ಬಂದಿದ್ದಾನೆ ಅನ್ನೋದನ್ನು ತಿಳಿದುಕೊಂಡು ನಗರವನ್ನೆಲ್ಲ ಸಿಂಗಾರ ಮಾಡಿದ. ಎಲ್ಲರೂ ಕೂಡ ರಾಮನ ಸ್ವಾಗತಕ್ಕಂತ ಆ ದೃಷ್ಟಿಯಿಂದ ಮುಂದೆ ಬಂದು ರಾಮನನ್ನು ನಮಸ್ಕಾರ ಮಾಡಿದರು. ರಾಮ ಬಂದು ತತಸ್ಥಲಾನಿ ಸರ್ವೇಷಾಂ ವಸ್ತು ಮಾಜ್ಞಾಪ್ಯ ಲಕ್ಷ್ಮಣಂ ರತಿಷ್ಠಾಧ್ಯಾದಿ ಸಂಪಾದ್ಯ. ಮುಂದೆ ಬಂದು ಮುಟ್ಟಿದ ಯಾತ್ರೆ ದಿಗ್ವಿಜಯ ಸಮಾಪ್ತಿಯ ಸಂಕೇತವಾಗಿ ದಧಿಷ್ಠಾಧ್ಯ ಮೊದಲಾದನ್ನು ಮಾಡಿದ. ತತಸ್ಥೈ ಸಪ್ತದ್ವೀಪಸ್ಥೈ ಪಾರ್ಥಿವೈ ಪರಿಪೂಜಿತಃ ರಾಮಸ್ವಭ್ರಾತರಂ ವಿಪ್ರೈ ಭರತಂ ಭರತಾಧಿಪಂ ಚಕಾರ ಪಾರ್ಥಿವೈರ್ಯುಕ್ತೋ ಲಕ್ಷ್ಮಣಾನುಮತೇನ ಸಹ. ಇದಕ್ಕೆಲ್ಲ ಯುವರಾಜನಾಗು ಬಾ ಅಂತ ಕರೆದ ಲಕ್ಷ್ಮಣನಲ್ಲ. ಲಕ್ಷ್ಮಣ ಒಪ್ಪಲಿಲ್ಲ ಅದಕ್ಕೆ. ಲಕ್ಷ್ಮಣನ ಆಜ್ಞೆಗನುಸಾರವಾಗಿ, ಲಕ್ಷ್ಮಣನ ಸಮ್ಮತಿಗನುಸಾರವಾಗಿ ಮುಂದೆ ಭರತನನ್ನೇ ಯುವರಾಜನನ್ನಾಗಿ ಮಾಡಿದ. ಭರತಂ ಭರತಾಧಿಪಂ. ಆ ಭರತನನ್ನ ಭರತ ಖಂಡಕ್ಕೆ ಅಧಿಪತಿಯನ್ನಾಗಿ ಮಾಡಿದ. ಯುವರಾಜ ಅಂತ ಪ್ರಮಾದದಿಂದ ಹೇಳಿದ. ಭರತ ಖಂಡಕ್ಕೆ ಅಧಿಪತಿಯನ್ನಾಗಿ ಮಾಡಿದ. ಆದಾವೇವ ವಸಿಷ್ಠೇನ ಹಿ ಉಕ್ತಂ ಭರತನಾಮ ತತ್. ಆ ಭರತನ ಹೆಸರನ್ನ ವಸಿಷ್ಠರು ಮೊದಲೇ ಸೂಚನೆ ಮಾಡಿದ್ರು. ಭರತ ಖಂಡಕ್ಕಿಂತ ಮುಂದೆ ಅಧಿಪತಿ ಆಗ್ತಾನೆ ಅನ್ನೋ ಕಾರಣಕ್ಕಾಗಿ ಅದನ್ನು ಹೆಸರಿಡುವಾಗಲೇ ಭರತ ಅಂತ ಹೆಸರಿಟ್ಟಿದ್ರು ಅವರ ಜನ್ಮ ಕಾಲದಲ್ಲಿ. ಸ್ವೀಯ ಸೇವಕಂ ಭರತಶ್ಚ ರಕ್ಷಣೆ ತಂ ರಾಮಚಂದ್ರ ಕಾರ್ಯಾಂತರಮಕಲ್ಪಯತ್. ಜಂಬೂದ್ವೀಪಪತಿಂ ರಾಮ ಸ್ವಸುತಂ ಲವಂ. ಭರತ ಕೇವಲ ಭರತ ಖಂಡಕ್ಕೆ ಅಧಿಪತಿಯಾಗಿದ್ದ. ಈ ಭರತ ಖಂಡ ಯಾವ ಜಂಬೂದ್ವೀಪದಲ್ಲಿದೆಯೋ ಆ ಜಂಬೂದ್ವೀಪಕ್ಕೆ ಲವನೇ ಲವ ಅಧಿಪತಿಯಾಗಿದ್ದ. ಲವೋಪಿ ವಿಜಯಂ ಸ್ವೀಯ ಸಚಿವಂ ಚ ಕರೋನ್ಮುದ. ಆ ಲವನಿಗೆ ಸಹಾಯಕನಾಗಿ ವಿಜಯ ಅನ್ನೋ ಹೆಸರಿನ ಮಂತ್ರಿ ಇದ್ದ. ಇವರಿಗೆಲ್ಲರಿಗೂ ಇದನ್ನು ಒಪ್ಪಿಸಿಕೊಟ್ಟ ಮೇಲೆ ನವಸ್ವಪಿಚ ವರ್ಷೇಶು ಯಾತಾಯಾತಂ ಪುನಃ ಪುನಃ. ಈ 9 ದ್ವೀಪಗಳೇನಿದ್ದು ಅದೆಲ್ಲದಕ್ಕೂ ಮೇಲಿಂದ ಮೇಲೆ ರಾಮ ಹೋಗಿ ಇದಕ್ಕೆ ಅಖಂಡಾಧಿಪತಿ ತಾನಾದ್ರಿಂದ ತನ್ನ ಕೈಯಲ್ಲಿ ಇರುವಂಥ ಕೆಲವು ಭಾಗಗಳನ್ನು ಕೆಲವರಿಗೆ ಒಪ್ಪಿಸಿಕೊಟ್ಟಿದ್ದ. ಅಖಂಡಾಧಿಪತಿ ತಾನಾಗಿದ್ದ. ಅದಕ್ಕಾಗಿ ಅಲ್ಲಿಗೆ ಆತ ಹೋಗಿ ಬರ್ತಿದ್ದ ಮೇಲಿಂದ ಮೇಲೆ. ಭರತ ತನ್ನ ಯುವರಾಜನನ್ನಾಗಿ ಶತ್ರುಘ್ನನನ್ನು ಮಾಡಿಕೊಂಡ. ಯೌವರಾಜ್ಯಪದೇ ಸ್ವೀಯೇ ಕೃತ್ವ ರಾಮಂ ಕುಶಂ ಸುತಂ. ಭರತ ತಾನಿರುವಂತಹ ಪ್ರದೇಶಕ್ಕೆ ಶತ್ರುಘ್ನನನ್ನು ಅಧಿಪತಿಯನ್ನಾಗಿ ಮಾಡಿದ. ಭಾರತ ದೇಶಕ್ಕೆ, ಈ ಸಮಸ್ತ ಪ್ರದೇಶಕ್ಕೆ ಅಖಂಡಾಧಿಪತಿಯಾದ ರಾಮ ತನ್ನ ಯುವರಾಜನನ್ನಾಗಿ ಕುಶನನ್ನಾಗಿ ಮಾಡಿದ. ಕುಶ ಸಮಗ್ರ ರಾಜ್ಯಕ್ಕೆ ಅಧಿಪತಿ. ಅದರಲ್ಲಿ ಒಂದು ಭಾಗಕ್ಕೆ ಅಧಿಪತಿ ಲವ ಮತ್ತೆ ಈ ಭಾರತ ಮೊದಲಾದವು. ಚಕಾರ ಲಕ್ಷ್ಮಣಂ ಮುಖ್ಯಂ ಸಚಿವೇಶು ಸುಮಂತ್ರಿಣಂ. ಲಕ್ಷ್ಮಣನನ್ನ ಎಲ್ಲ ಮಂತ್ರಿಗಳಿಗೆ ಮುಖ್ಯಸ್ಥನನ್ನಾಗಿ ಮಾಡಿದ. ಸಪ್ತದ್ವೀಪಪತಿ ಶ್ರೀಮಾನ್ ಸ್ವಯಂ ಆಸೀತ್ ರಘುತ್ತಮ. 7 ದ್ವೀಪಗಳಿಗೆ
ಈ ಸಪ್ತದ್ವೀಪ ಭೂಮಂಡಲ ಏನಿದೆ ಆ ಭೂಮಂಡಲದ 7 ದ್ವೀಪಗಳಿಗೆ ಅಧಿಪತಿಯಾಗಿ ತಾನಿದ್ದ. ಉಳಿದ ಆತನ ತಮ್ಮಂದಿರು ಮಕ್ಕಳೆಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿದ್ದರು. ಬಂದ ರಾಜರು ಎಲ್ಲೆಲ್ಲಿ ಯಾವ್ಯಾವ ರಾಜರ ಆತನಿಗೆ ಭೇಟಿ ಕೊಟ್ಟಿದ್ರು ಅವರೆಲ್ಲರನ್ನೂ ಪುಷ್ಪಕಮಾನದಲ್ಲಿ ಕೂಡಿಸ್ಕೊಂಡೇ ತಮ್ಮ ನಗರಕ್ಕೆ ಬಂದಿದ್ದ. ಅವರೆಲ್ಲರನ್ನೂ ತಮ್ಮ ತಮ್ಮ ನಗರಕ್ಕೆ ತಮ್ಮ ತಮ್ಮ ಪ್ರದೇಶಗಳಿಗೆ ಆತ ಕಳಿಸಿಕೊಟ್ಟ. ತಥೋ ಭರತ ವರ್ಷಕ್ಕೆ ಪರಾಮರ್ಶಂ ಸದಾ ಮುದಾ ಚಕಾರ ಭರತ ಶ್ರೀಮಾನ್. ಮುಂದೆ ಆ ಭರತ ವರ್ಷದ ಅಧಿಪತಿಯಾಗಿದ್ದುಕೊಂಡು ಅದರ ಆಳ್ವಿಕೆಯನ್ನು ನೋಡಿಕೊಂಡ. ಜಂಬೂದ್ವೀಪದ ಪರಾಮರ್ಶವನ್ನು ಲವ ನೋಡಿಕೊಂಡ. ಸಪ್ತದ್ವೀಪದ ಪರಾಮರ್ಶೆಯನ್ನು ರಾಮ ತಾನು ಸಾಮ್ರಾಟನಾಗಿತ್ತು ತನ್ನ ಯುವರಾಜನನ್ನಾಗಿ ಕುಶನನ್ನು ನೇಮಿಸಿಕೊಂಡು ನೋಡಿಕೊಂಡ ಅನ್ನುವಲ್ಲಿಗೆ ಶತಕೋಟಿ ರಾಮಚರಿತ ಅಂತರ್ಗತವಾದ ಆನಂದ ರಾಮಾಯಣದ ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ ಕುಶಾದಿ 7 ದ್ವೀಪಗಳ ವರ್ಣನೆ ಅನ್ನುವಂಥ 9ನೇ ಸರ್ಗ ಏನಿದೆ ಅದು ಇಲ್ಲಿಗೆ ಮುಕ್ತಾಯ ಆಗಿದೆ.